ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಡಿ.ಎ. ಶಂಕರ್, ದೊಡ್ಡೇರಿ ಅಶ್ವತ್ಥನಾರಾಯಣರಾವ್ ಶಂಕರ್ ಅವರು. ಮೈಸೂರು ವಿಶ್ವವಿದ್ಯಾಲಯದ ಇಂಗ್ಲೀಷ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿರುವ ಡಿ.ಎ. ಶಂಕರ್ ಅವರ ಮನೆಯಲ್ಲಿ ಕುಳಿತು ನಾನು ಈ ಮಾತುಕತೆಯನ್ನು ನಡೆಸ್ತಾ ಇದ್ದೇನೆ. ದೊಡ್ಡೇರಿ ಅಶ್ವತ್ಥನಾರಾಯಣರಾವ್ ಶಂಕರ್, ಡಿ.ಎ. ಶಂಕರ್ ಅವರು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಮತ್ತು ಕನ್ನಡದಿಂದ ಇಂಗ್ಲೀಷ್ಗೆ ಮತ್ತು ಇಂಗ್ಲೀಷ್ನಿಂದ ಕನ್ನಡಕ್ಕೂ ಕೂಡ ಅನುವಾದಗಳನ್ನು ಮಾಡಿದ್ದಾರೆ. ಬೆಳಕಿನ ಮರ, ನಿಮ್ಮಲ್ಲೊಬ್ಬ, ಪವಾಡ ಅನ್ನೋದು ಅವರ ಕವನ ಸಂಕಲನಗಳು. ಅದಲ್ಲದೆ ನಿರ್ವಹಣೆ, ವಸ್ತು ವಿನ್ಯಾಸ, ಅನುಕ್ರಮ ಅನ್ನುವ ವಿಮರ್ಶಾ ಸಂಕಲನಗಳನ್ನು ಕೂಡ ಅವರು ಪ್ರಕಟಿಸಿದ್ದಾರೆ. ಅದಲ್ಲದೆ ಅನಂತಮೂರ್ತಿ, ವೈದೇಹಿ, ತೇಜಸ್ವಿ ಅವರ ಕಥೆಗಳನ್ನು ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ. ಆಮೇಲೆ ಪುತಿನ ಅವರ ಆಯ್ದ ಕವನಗಳನ್ನು ಕೃಷ್ಣಾಸ್ ಫ್ಲೂಟ್ ಆ್ಯಂಡ್ ಅದರ್ ಪೋಯಮ್ಸ್ ಅಂತ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಶಿವಗಣ ಪ್ರಸಾದಿ ಮಹಾದೇವನವರ ಶೂನ್ಯ ಸಂಪಾದನೆಯನ್ನು ಕೂಡ ಅವರು ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಮಾಡಿದ್ದಾರೆ. ಕರಿಬಂಟ ಮತ್ತು ಇತರ ನಾಟಕಗಳು, ಆಮೇಲೆ ಅಮೃತ ಅನ್ನುವ ಒಂದು ಕಾದಂಬರಿಯನ್ನು ಕೂಡ ಸರ್ ಪ್ರಕಟಿಸಿದ್ದಾರೆ. ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅವರು ಆಲ್ಬರ್ಟ್ ಕಾಮುವಿನ ಅನ್ಯ ಮತ್ತು ಮುಲ್ಕರಾಜ್ ಆನಂದ್ ಅವರ ಅನ್ಟಚಬಲನ್ನು ಅಸ್ಪೃಶ್ಯ ಅಂತ ತಂದಿದ್ದಾರೆ. ಅದಲ್ಲದೆ ವಾಲ್ಟೇರ್ನ ಕ್ಯಾಂಡಿಡ್ ಮತ್ತು ವಿದ್ಯಾಪತಿಯ ಕಥೆಗಳು, ಜೈನ ಕಥಾಕೋಶ ಅನ್ನೋ ಪುಸ್ತಕಗಳನ್ನು ಅವರು ಪ್ರಕಟಿಸಿದ್ದಾರೆ. ಇದಲ್ಲದೆ ಅವರು ಚದುರಂಗ ವ್ಯಕ್ತಿಯ ಅಭಿವ್ಯಕ್ತಿ ಅನ್ನುವ ಪುಸ್ತಕವನ್ನು ಬರೆದಿದ್ದಾರೆ, ಸಂಪಾದಿಸಿದ್ದಾರೆ. ಸಿ.ಡಿ.ಎನ್ ಅವರ ಕುರಿತ ಲೇಖನಗಳನ್ನು ಅವರು ಸಂಪಾದಿಸಿ ಪ್ರಕಟಿಸಿದ್ದಾರೆ. ಚಂದ್ರಮುಖಿಯ ಘಾತವು ಅನ್ನೋ ವ್ಯಾಸರಾವ್ ರೊದ್ದ ಅವರ ಕೃತಿಯನ್ನು ಅವರು ಇಂಗ್ಲೀಷ್ಗೆ ಅನುವಾದಿಸಿದ್ದಾರೆ. ಹೀಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಗಳಲ್ಲಿ ಸ್ವಂತ ಕೃತಿಗಳನ್ನು ರಚಿಸುವುದರ ಜೊತೆಗೆ ಅನುವಾದದ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಸಿಕೊಂಡಿರುವ ಡಿ.ಎ. ಶಂಕರ್ ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನನಗೆ ಕುತೂಹಲ ಏನು ಅಂದರೆ, ನೀವು ಇಂಗ್ಲೀಷ್ ಸಾಹಿತ್ಯದ ಕಡೆಗೆ ಆಸಕ್ತಿಯನ್ನು ತಳೆದು ಬಂದದ್ದು ಹೇಗೆ ಅಂತ, ಅಥವಾ ಒಟ್ಟು ಸಾಹಿತ್ಯದ ಕಡೆಗೆ ಆಸಕ್ತಿ ಬಂದದ್ದು ಹೇಗೆ ಅಂತ ಇನ್ ಜನರಲ್ ಆಗಿ? ನನಗೆ ಅದು ಅಷ್ಟು ಸರಿಯಾಗಿ ಉತ್ತರ ಹೇಳೋಕ್ಕೆ ಬರಲ್ಲ. ಇದು ಯಾಕೆ ಮನಸ್ಸು ಆ ಕಡೆ ಹೋಯಿತು ಅನ್ನೋದಾದರೆ, ಬಹುಶಃ ಭಾಳ ಚಿಕ್ಕ ವಯಸ್ಸಲ್ಲೇ ನಾನು ಪದ್ಯಗಳು ಬರೀತಾ ಇದ್ದೆ. ನನಗೆ ಜ್ಞಾಪಕ ಇರುವಾಗ ನನ್ನ ಮೊದಲನೇ ಪದ್ಯ ಅಚ್ಚಾಗಿದ್ದು ಶರಣ ಸಾಹಿತ್ಯ ಅಂತ ಒಂದು ಪತ್ರಿಕೆ ಬರ್ತಿತ್ತು. ಅದನ್ನು ಎಡಿಟ್ ಮಾಡ್ತಾಯಿದ್ದವರು ಕೀರ್ತನಕಾರರು, ಕನ್ನಡ ಶಿವಮೂರ್ತಿ ಶಾಸ್ತ್ರಿಗಳು. ಶಿವಮೂರ್ತಿ ಶಾಸ್ತ್ರಿಗಳಿಗೂ ನನಗೂ ಏನೋ ಸಂಬಂಧ ಇರಲಿಲ್ಲ. ಆದರೆ ನನ್ನ ಪದ್ಯಗಳನ್ನು ಮೊದಲು ಅವರು ಅಚ್ಚು ಮಾಡಿದವರು ಅವರು. ಇಂಗ್ಲೀಷಲ್ಲಿ ತುಂಬ ಒಂದು ಕಷ್ಟಕರವಾದ ಒಂದು ಮಾತ್ರಾಗಣಗಳದ್ದು ಪದ್ಯ ಇದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಕವನ ಬರೆದಿದೆ. ನನಗೀಗ ನೆನಪಿಲ್ಲ ಅದು, ಆದರೆ ಅದನ್ನು ಮೊದಲು ಅವರು ಅಚ್ಚು ಮಾಡಿದ್ರು. ಅದಾದಮೇಲೆ ಈ ಹಳಗನ್ನಡದಲ್ಲಿ ಸ್ವಲ್ಪ ಪ್ರೀತಿ ಜಾಸ್ತಿ. ಕಂದ ಪದ್ಯಗಳು, ವೃತ್ತಗಳು ಇದನ್ನು ಬರೆಯೋ ಒಂದು ಅಭ್ಯಾಸ ಬಂತು. ಅದು ಬಹುಶಃ ಹಳಗನ್ನಡ ಸಾಹಿತ್ಯ ಓದ್ತಾ ಇದ್ದರಿಂದ ಏನೋ. ಆದರೆ ಒಂದೇನಾಗ್ತಿತ್ತು, ಅದರಲ್ಲಿ ಈ ಆ ಕಾವ್ಯ ರಚನೆಯಲ್ಲಿ ವಿಷಮಗಣಗಳು ಬರೋ ಹಾಗಿಲ್ಲ. ಹೌದು, ವಿಷಮಗಣ ಬಂದುಬಿಡ್ತಿತ್ತು. ಅತ್ತಿದ್ದಕ್ಕೆ ಇಡೀ ಪದ್ಯನೇ ಬದಲಾಯಿಸ ಈ ಥರದ್ದು ಕಡೆಗೆ. ಆಮೇಲೆ ಅದು ಪದ್ಯ ಎಲ್ಲ ಇದ್ದಿದ್ದರಿಂದ ನಮ್ಮ ಮೈಸೂರಲ್ಲಿ ಒಂದು ದೊಡ್ಡ ಲೈಬ್ರರಿ ಇದೆ, ಸಿಟಿ ಲೈಬ್ರರಿ. ಅಲ್ಲಿಗೆ ಹೋಗಿ ಓದ್ತಾ ಕೂತಿರ್ತಿದ್ದೆ. ಬಹುಶಃ ಈ ಓದೋದರಿಂದಲೇ ಬಂದಿರ್ಬೋದು. ಆಮೇಲೆ ನಮ್ಮಪ್ಪ he was in the health department, but he knew his English, he knew his Sanskrit, and he loved reading. Even at his late years, the one book he liked was D.H. Lawrence's short stories, which is very strange. Because he was an orthodox Brahmin who knew Sanskrit, and for him to like D.H. Lawrence, I was a little puzzling. ಸೊ ನನಗೇನಾಯಿತು, ಬಹುಶಃ ಈ ಎರಡು ಕಾರಣದಿಂದ ನಾನೇ
ಈ ಹಳೆಗನ್ನಡ ಓದ್ತಾ ಇದ್ದಿದ್ದರಿಂದ, ಆಮೇಲೆ ನಮ್ಮಪ್ಪ ಅವರಿಗೆ ಓದು ಬರವಣಿಗೆಯಲ್ಲಿ ತುಂಬ ಆಸಕ್ತಿ ಇದ್ದಿದ್ದರಿಂದ ನನಗೆ ಈ ಕಡೆಗೆ ಬರಬೇಕು ಅಂತ ಅನ್ನಿಸ್ತು ಕಾಣುತ್ತೆ. ನಿಜ ಅಂದರೆ ನಾನು ಕನ್ನಡ MA ಮಾಡಬೇಕು ಅಂತಲೇ ಇದ್ದಿದ್ದು. ಆದರೆ ಏನಾಯಿತು, ನನಗೆ ಅದಕ್ಕೆ ಬೇಕಾದಷ್ಟು ನಂಬರ್ ಬರಲಿಲ್ಲ. ಅಂಕಗಳು ಕನ್ನಡ ಆನರ್ಸ್ಗೆ ಹೋಗೋಕ್ಕೆ ನಾನು ತುಂಬ ಈ ಹಳೆಗನ್ನಡ ಶೈಲಿಯಲ್ಲಿ ಬರೀತಾ ಇದ್ನೋ ಅಥವಾ ತುಂಬ ಅನಗತ್ಯವಾಗಿ ಓದಿ ಅದನ್ನು ಹೆಚ್ಚು ಮಾಡ್ಕೋತಾ ಇದ್ನೋ, ನನಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಕಾದ ಅಂಕಗಳು ಬರಲಿಲ್ಲ. ಹಾಗಾಗಿ ನಾನು ಇಂಗ್ಲೀಷ್ಗೆ ಹೊರಳಿದ್ದು. ಆಕಸ್ಮಿಕ ಇಂಗ್ಲೀಷ್ ಬಂದಿದ್ದೆ ಆಕಸ್ಮಿಕ. ಕನ್ನಡ MA ಮಾಡಬೇಕು ಅಂತ ಮನಸ್ಸಲ್ಲಿ ಇದ್ದಿದ್ದು. ಆದರೆ ಅದು ಈ ಥರ ಕಾರಣಗಳಿಂದ ಕನ್ನಡ MA ಹೋಗೋಕ್ಕಾಗಲಿಲ್ಲ. ಇಂಗ್ಲೀಷ್ MA ಹೋದ್ಮೇಲೆ ಅಲ್ಲೂ ಕಾವ್ಯದ ಕಡೆಗೆ ಮನಸ್ಸಿದ್ದರಿಂದ ಅದು ಅಲ್ಲೇ ನೆಲೆ ಊರಿದ ಹಾಗಾಯಿತು. ಸಾಹಿತ್ಯ, ಅದರಲ್ಲೂ ಹೆಚ್ಚು ಆಸಕ್ತಿ ನನಗಿದ್ದಿದ್ದು ಕಾವ್ಯದಲ್ಲೇ. ಪದ್ಯ ಓದೋದು, ಪದ್ಯ ಬರೆಯೋದು, ಪದ್ಯ ಪಾಠ ಮಾಡೋದು ನನಗೆ ಭಾಳ ಸಂತೋಷ ಆಗಿತ್ತು. ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಇಂಗ್ಲೀಷ್ ಮೆಟಫಿಸಿಕಲ್ ಪೋಯಿಟ್ಸ್ ಅಂತ ಇದ್ದಾರೆ, ಆಮೇಲೆ ಶೇಕ್ಸ್ಪಿಯರ್ ಕೆಲವು ಭಾಗಗಳು, ಮಿಲ್ಟನ್ ಕೆಲವು ಭಾಗಗಳು, ಅದನ್ನು ಹೇಳ್ತಾ ಇದ್ದ ತುಂಬ ಸಂತೋಷದಲ್ಲಿ ಓದಿ ಹೇಳ್ತಾ ಇದ್ದೆ ನಾನು. ಸೊ ಅದು ಈ ಕಾವ್ಯದಲ್ಲೇ ಮನಸ್ಸಿದ್ದರಿಂದ ಬರವಣಿಗೆ ಕಡೆಗೂ ಮನಸ್ಸು ಈ ಕಡೆ ಬಂದಿದೆ ಅಂತ ಕಾಣುತ್ತಪ್ಪ. ಬಟ್ ನೀವು ಆರಂಭದಲ್ಲಿ ಪದ್ಯ ಬರೆಯೋದು ವಿಷಯ ಪ್ರಸ್ತಾಪ ಮಾಡಿದ್ರಿ. ಓಲ್ಡೆಸ್ಟ್ ಪೊಯಮ್ ನೆನಪಿರೋದು ಯಾವುದು ನಿಮ್ಗೆ? ನೀವು ಬರೆದ ಕವಿತೆಗಳಲ್ಲಿ ಅತ್ಯಂತ ಹಳೆಯ ಅಥವಾ ನಿಮ್ಮ ಮೊದಲನೇ ಪದ್ಯ? ಶರಣ ಸಾಹಿತ್ಯದಲ್ಲಿ ಅಚ್ಚಾಗಿರೋ ಪದ್ಯ ಹೆಸರು ಬರ್ತಿದ್ದೆ ನಾನು. ಏನು ವಿಷಯ? ಸ್ಪೆನ್ಸರ್ನ ಸ್ಟ್ಯಾನ್ಸೈಕ್ ಫಾರಮ್ಸ್, ಸ್ಪೆನ್ಸರ್ ಕವಿಯ ಸ್ಟ್ಯಾನ್ಸೈಕ್ ಫಾರಮ್ಸಲ್ಲಿ ಅದಕ್ಕೆ ಏನು ಶೀರ್ಷಿಕೆ ಕೊಟ್ಟು ಮರ್ತೋಗಿದೆ. ಆಶಯ ಏನಾಗಿತ್ತು? ಅದು ನೆನಪಿಲ್ಲ. ಅಂಡ್ ಐ ಡೋಂಟ್ ಥಿಂಕ್ ಐ ವುಡ್ ವಾಂಟ್ ಟು ಸಿ ಇಟ್. ಓಕೆ. ಆದರೆ ಅದು ಅಚ್ಚಾಯಿತು ಅದು ಅನ್ನೋದೇ ನನಗೆ ಭಾಳ. ಆ ಕಾಲಕ್ಕೆ ಮೇ ಬಿ ಐ ವಾಸ್ 15-16 ವರ್ಷ ಇರಬೇಕು, ಹೈಸ್ಕೂಲ್ ಮುಗಿಸಿದ್ನೋ ಏನೋ. ಅದು ಅಚ್ಚಾಗಿದ್ದೇ ಒಂದು ಮನಸ್ಸಿಗೆ ಒಂಥರ ತೃಪ್ತಿನೋ ಹೆಮ್ಮೆನೋ ಆ ಥರ ಮಾಡಬೇಕು ಅಂತ. ಆಮೇಲೆ ಇನ್ನೊಂದೇನಾಯಿತು, ಈ ನವ್ಯರ ಕಾಲ ಆಗ. ಹೌದು, 70 ಅಡಿಗರ ಜೊತೆ ಇದ್ದಿದ್ದು. ಅಡಿಗರು, ಅನಂತಮೂರ್ತಿ, ಚೆನ್ನಯ್ಯ, ರಾಮಚಂದ್ರ ಶರ್ಮಾ ಇವ್ರ ಜೊತೆಯಲ್ಲೇ ಇದ್ದಿದ್ದು. ಅದರಿಂದ ಕಾವ್ಯದ ಕಡೆಗೆ ಮನಸ್ಸು ಹೋಯಿತು. ಆದರೆ ಕಾವ್ಯ ಬರೆಯೋದು ನಿಧಾನವೇ ಆಯಿತು. ಮನಸ್ಸು ಅಲ್ಲಿದ್ದರೂ ಕೂಡ ಬರೀತಿದ್ದು ಅಚ್ಚಾಗಿದ್ದು ಕಮ್ಮಿ. ಅದೆಲ್ಲ ಸುಮಾರು ನೀವು ಹೇಳಿದ್ದ 3 ಕವನ ಸಂಕಲನಗಳು ಅವೆಲ್ಲ ಅದಾದ್ಮೇಲೆ ಒಂದು ಬಂತು ಅಂತ ಹೇಳಿ. ಅದು ಹಿಡಿದ ಹಾದಿಯ ಆಚೀಚೆ ಅನ್ನೋದು ನನ್ನ ಲಾಸ್ಟ್ ಕಲೆಕ್ಷನ್ನು ಹೇಳಿದೆ. ಇನ್ನೊಂದು ಅಂದರೆ ಕೊನೆಗಾಲದ ಕವಿತೆಗಳು ಅಂತ ಇನ್ನೂ ಅದು ಅಚ್ಚಾಗಬೇಕು ಕೂತಿದೆ. ಅದು ಮೇ ಬಿ ದಟ್ ಅದು ನನ್ನ ಕಡೆ ಇದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗೆ ಪದ್ಯ ಬರೆಯೋಕ್ಕೆ ಕಾರಣ ಇಷ್ಟೇ ಕಾಣುತ್ತೆ. ನಾನು ಓದುತ್ತ ಕಾವ್ಯದಲ್ಲಿ ಪ್ರೀತಿ ಇದ್ದಿದ್ದರಿಂದ, ಕಾವ್ಯ ಓದ್ತಾ ಇದ್ದರಿಂದ ನಾನು ಹಾಗೆ ಬರೀಬೇಕು ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ನಮ್ಮಪ್ಪ ಓದೋದು ಬರೆಯೋದು ಇಂಗ್ಲೀಷ್ ಸಂಸ್ಕೃತ ಎಲ್ಲ ಭಾಳ ಚೆನ್ನಾಗಿದ್ದರಿಂದ ಬಹುಶಃ ಆ ಕಡೆ ಮನಸ್ಸು ಹೋಯ್ತು ಏನೋ. ಬಟ್ ನಿಮ್ಮ ಹೈಸ್ಕೂಲ್ ದಿನಗಳಿತ್ತಲ್ಲ, ನೀವು ಹೈಸ್ಕೂಲು ಮತ್ತು ಕಾಲೇಜ್ ದಿನಗಳು, ಅಲ್ಲಿ ನಿಮಗೆ ಪಾಠ ಮಾಡಿದ ಮೇಷ್ಟ್ರುಗಳು ಕೂಡ ಸಾಹಿತ್ಯದ ಪ್ರೀತಿ ಹೆಚ್ಚಿಸ್ಲಿಕ್ಕೆ ಕಾರಣ ಇದ್ದರು. ನನ್ನ ಹೈಸ್ಕೂಲಲ್ಲಿ ನನಗೇನಾದ್ರು ಇವತ್ತು ಇಂಗ್ಲೀಷ್ ಬರ್ತಾ ಇದ್ದರೆ ಆ ಇಂಗ್ಲೀಷ್ ಎಲ್ಲರೂ ನಾನು ಕಲ್ತಿದ್ದು ನನ್ನ ಮಿಡ್ಲ್ ಸ್ಕೂಲು ಹೈಸ್ಕೂಲ್ ಮೇಷ್ಟ್ರಿಂದಲೇ ಕಲ್ತಿದ್ದು. ಆಮೇಲೆ ಸ್ವಂತ ಕಲ್ತಿದ್ದು ಬೇರೆ. ಆದರೆ ನನ್ನ ನಿಜವಾದ ಬೇಸಿಕ್ ಇಂಗ್ಲೀಷ್ ಏನು ಮೂಲಭೂತ ಒಂದು ಇಂಗ್ಲೀಷ್ ಇದೆಯಲ್ಲ, ಅದು ಕಲ್ತಿದ್ದು ರಾಮಣ್ಣವರು ಅಂತ ಒಬ್ಬರು ಮೇಷ್ಟ್ರಿದ್ದರು ಲಕ್ಷ್ಮೀಪುರಂ ಬೈಫರ್ಕೇಟೆಡ್ ಮಿಡ್ಲ್ ಸ್ಕೂಲಲ್ಲಿ. ಆಮೇಲೆ ಶಾರದಾ ವಿಳಾಸ ಹೈಸ್ಕೂಲಲ್ಲಿ MNL ಅಂತ ಕರೀತಾ ಇದ್ವಿ, MN ಲಕ್ಷ್ಮೀನಾರಾಯಣ್ ಅಂತ ಏನೋ. AVR ಅಂತ AV ರಂಗನಾಥ್ ಅಂತ ಒಬ್ಬರು, ಅವರು ತುಂಬ ಸಿಗರೇಟ್ ತಿಂತಿದ್ರು. ಹತ್ತಿರ ಬಂದರೆ ಸಿಗರೇಟ್ ವಾಸನೆ, ಅದಕ್ಕೂ ಹೋಗದೆ ಅದು ಬರ್ಸೋಗೋಸ್ಕರ ತುಂಬ ಸ್ನೋ ಹಚ್ಕೊಳ್ಳೋರು. ಬಟ್ ಹಿ ನ್ಯೂ ಹಿಸ್ ಇಂಗ್ಲೀಷ್. ಓಕೆ. ಅವರ ಇಬ್ಬರು ಸೋಸ್ಲೆ ರಾಜಗೋಪಾಲ್ ಹೆಂಗರ್ ಅಂತ ಒಬ್ಬರು ಇದ್ದರು,
ಕೆ ವಿ ನಾರಾಯಣ್ ಅಂತ ಒಬ್ಬರು ಇದ್ದು, ಅವರಿಗೆಲ್ಲರಿಗೂ ಹೈಸ್ಕೂಲ್ ಮಟ್ಟದಲ್ಲೇ ಆಗಲಿ ಅವರ ಇಂಗ್ಲೀಷ್ ತಿಳುವಳಿಕೆ, ಇಂಗ್ಲೀಷ್ ಬಳಕೆ, ಇಂಗ್ಲೀಷ್ನ ಕಲಿಸೋ ಕ್ರಮ ಅವೆಲ್ಲ ಅದ್ಭುತವಾಗಿತ್ತು. ಸೊ ಆಮೇಲೆ ಯುವರಾಜ್ ಕಾಲೇಜಿಗೆ ಬರೋ ಹೊತ್ತಿಗೆ ಅನಂತನಾರಾಯಣ, ಅನಂತನಾರಾಯಣ ವಾಸ್ ಅಗೇನ್ ಎ ವೆರಿ ಗುಡ್ ಟೀಚರ್, ಕ್ಲಾಸ್ ರೂಮ್ ಟೀಚರ್. ಅವರು ಸ್ವತಃ ಕಾವನಗಳು ಬರೆಯೋರು, ಹಾಡೋರು. ಅದು ಅದರಿಂದ ಆ ಹೈಸ್ಕೂಲ್ ಡೇಸಲ್ಲಿ ಆ ಥರದ ಅಧ್ಯಾಪಕರುಗಳಿಂದ ಅಂದರೆ ಫಾರ್ಮೇಟಿವ್ ಏಜಲ್ಲಿ ಒಂದು ಪ್ರೇರಕವಾದ ಪೂರಕವಾದ ವಾತಾವರಣ ನಿಮ್ಗೆ ಸಿಕ್ಕ. ಖಂಡಿತ. ಅಥವಾ ನಾನು ಹುಡುಕೊಂಡೆ ಕಾಣುತ್ತೆ. ಯಾಕೆಂದ್ರೆ ನಾನು ಅವ್ರಿಗೆ ಅವ್ರು ಯಾರು ನನಗೆ ಜ್ಞಾಪಕ ಇರೋವಾಗೆ ಈ ಥರ ಕಾವ್ಯದಲ್ಲಿ ಆಸಕ್ತಿ ಇದ್ದವರು, ಕಾವ್ಯ ರಚನೆ ಮಾಡಬೇಕು ಅಂಥದ್ದು ಯಾರೂ ಕಾಣಲಿಲ್ಲ. ಆದರೆ ಈ ಕಾವ್ಯ ಓದೋಲ್ಲಿ ಬಂದ ಸುಖದಿಂದಲೇ ಇದನ್ನು ನಾವು ಸೃಷ್ಟಿ ಮಾಡ್ಬೋದು ಅಂತ ಅನಿಸಿರ್ಬೋದು. ಅದು ಸೊ ಕವಿತೆಯ ಜೊತೆಗಿನ ಒಡನಾಟ ನಿಮಗೆ ಮತ್ತೆ ಮತ್ತೆ ಕವಿತೆಯ ಬರೀಲಿಕ್ಕೆ ಹಚ್ತು, ಅದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹಚ್ತು, ಮತ್ತು ಇಂಗ್ಲಿಷ್ ಕವಿತೆಯ ಓದು ನಿಮ್ಮ ಕವಿತೆಯ ಶಾರ್ಪ್ನೆಸ್ ಅನ್ನು ಹೆಚ್ಚು ಮಾಡಿತು ಅಂತ ಮೂಲ ಧಾತುನೇ ಅದು. ಹೌದು. ನನ್ನ ಕವನಗಳ ಬಗ್ಗೆ ನನಗೆ ವ್ಯಾಮೋಹ ಇದೆ. ಒಂದು ವ್ಯಾಮೋಹ ಕಾರಣ ಕುರ್ತಕೋಟಿ ಇಷ್ಟಪಟ್ಟಂಥ ಒಂದು, ಏಕೆ ರಾಮಾನುಜನ್ ಇಷ್ಟಪಟ್ಟ ಒಂದು. ಆಮೇಲೆ ನನ್ನ ಮನಸ್ಸರ ಒಳಗೇನೆ ನನಗೆ ಪದ್ಯಗಳು ಬರೆದಾದ ಮೇಲೆ ಕೆಲವು ಸರಿ ಇದು ಸರಿಯಾಗಿದೆ, ಇದು ಚೆನ್ನಾಗಿದೆ, ಇಲ್ಲಿ ಭಾಳ ಬದಲಾಯಿಸೋಕ್ಕಾಗಲ್ಲ, ಇಷ್ಟೇ ಇದು ಹೀಗೆ ಮಾಡಬೇಕು ಅಂತ ನನ್ನ ಪದ ಬಳಕೆನೋ ಅಥವಾ ಅದರ ಲಯನೋ ಅಥವಾ ಹೇಳೋ ವಿಷಯ ವಸ್ತು ಇಂಥದ್ದಿದ್ದರಿಂದಲೂ ಲಂಕೇಶನ್ನು ಹೆಚ್ಚು ಕಮ್ಮಿ ಎಲ್ಲ ಪದ್ಯಗಳನ್ನು ಲಂಕೇಶ್ ಪತ್ರಿಕೆಯಲ್ಲಿ ಮಾಡ್ತಿದ್ರು. ಹೌದು. ಆಮೇಲೆ ನಾವು ಪ್ರಜಾವಾಣಿಯವರು ಬೇರೆ ಬೇರೆ ಪತ್ರಿಕೆಗಳು ಮಾಡೋದು. ಸೊ ನನ್ನ ಮೊದಲ ಪ್ರೀತಿ ನಾನು ಇಷ್ಟಪಟ್ಟಿದ್ದು ಪಡೋದು ಕಾವ್ಯ ಒಂದೇ. ಈ ಮೊನ್ನೆ ಬಂದಿದ್ದ ಹಿಂದೆ ಒಂದು ಸರಿ ಹೆಚ್ಚಾಗಿತ್ತು, ಶಿವಗಣ ಪ್ರಸಾದಿ ಮಹಾದೇವಯ್ಯನ ಶೂನ್ಯ ಸಂಪಾದನೆ. ನಾನು ಈಗಲೂ ಅನಿಸುತ್ತೆ ಬಹುಶಃ ನಾನು ಇವತ್ತು ಆ ತರಹ ಇಂಗ್ಲೀಷ್ ಕಾವ್ಯ ಸೃಷ್ಟಿ ಮಾಡೋಕ್ಕಾಗುತ್ತೋ ಇಲ್ವೋ. ಸೊ ಒಂದು 20 ವರ್ಷಕ್ಕೆ ಹಿಂದೆ ಅದನ್ನು ಮಾಡಿದ್ದು ಇವತ್ತಿಗೂ ನನಗೆ ಅದರ ಇಂಗ್ಲೀಷ್ ಅನುವಾದ ಇದೆಯಲ್ಲ, ಅದು ಜಂಬಕ್ಕೆ ಅಂತಲ್ಲ, ಯಾರೂ ಮೆಚ್ಚಬಹುದಾದ ಇಂಗ್ಲೀಷ್ ಬಳಕೆ ಅನಿಸುತ್ತೆ. ಇನ್ಫ್ಯಾಕ್ಟ್ ನನ್ನ ಜ್ಞಾಪಕ ಇದೆ, CN ರಾಮಚಂದ್ರನ್ ಒಂದು ಕಾಗದ ಬರೆದಿದ್ರು, ತಿರ್ಬೋದು ನನ್ನ ಹತ್ರ. ನಿಮ್ಮ ಈ ಅನುವಾದ ಓದ್ತಾ ಇದ್ದರೆ ನನಗೆ ಹರ್ಬರ್ಟ್, ಹೆರಿಕ್, ವಾನ್ ಆ ಇಂಗ್ಲೀಷ್ ಕವಿಗಳನ್ನು ಓದುವಷ್ಟು ಅನುಭವ ಆಗುತ್ತೆ, ಅಷ್ಟು ಇಂಗ್ಲೀಷ್ ಬಳಕೆ ಅಷ್ಟು ಚೆನ್ನಾಗಿದೆ ಅಂತ. ವಿಚ್ ರಿಯಲಿ ಪ್ಲೀಸ್ ಮೀ. ನನಗೆ ಅದು ಬಿಕಾಸ್ ರಾಮಚಂದ್ರನ್ ನನಗೆ ಒಂದು 3 ವರ್ಷ ಆಗಿ ಸೀನಿಯರ್ ಏನೋರು. ಅವರು ಆ ಥರ ಹೇಳಿದಾಗ ನನಗೆ ಐ ರಿಯಲಿ ವಾಸ್ ಪ್ಲೀಸ್ಡ್. ಡನ್ ಓದ ಅನುಭವ ಆಗುತ್ತೆ, ಹರ್ಬರ್ಟ್ ಓದಾಗ ಅನುಭವ ಆಗುತ್ತೆ. ಅಂದರೆ ಇಂಗ್ಲೀಷ್ ಬಳಕೆ ಶೂನ್ಯ ಗಣಪದಲ್ಲಿ ಅತ್ಯಂತ ಆಗಿದೆ ಅಂತ ಅನಿಸುತ್ತೆ. ಇವತ್ತು ಐ ಡೋಂಟ್ ಥಿಂಕ್ ಐ ಕುಡ್ ರೈಟ್ ದಟ್ ಕೈಂಡ್ ಆಫ್ ಇಂಗ್ಲೀಷ್. ಮೇ ಬಿ ಇದು ಶೂನ್ಯ ಸಂಪಾದನೆ ವಚನಗಳ ಕಟ್ಟುಗಳನ್ನು ಒಂದು ವಿಶಿಷ್ಟವಾದ ಆರ್ಡರ್ನಲ್ಲಿ ಪ್ರೆಸೆಂಟ್ ಮಾಡಿರೋದು. ಹೌದು. ವಚನಗಳ ಅನುವಾದದ ಚಾಲೆಂಜಿಗೂ ಶೂನ್ಯ ಸಂಪಾದನೆಯ ಅನುವಾದಕ್ಕೆ ಏನು ವ್ಯತ್ಯಾಸ ಅನ್ನಿಸ್ತದೆ ನಿಮಗೆ? ವ್ಯತ್ಯಾಸ ಬಹಳ ಇರೋ ಮಟ್ಟಕ್ಕೆ ಒಂದೇ ಇದರಲ್ಲಿ ಸಮಸ್ಯೆ ಅಂದರೆ ಶೂನ್ಯ ಸಂಪಾದನೆಯ ಗದ್ಯ ಭಾಗ ಮಾಡೋದು ಕಷ್ಟದ ಕೆಲಸ. ಅದು ಗದ್ಯ ಭಾಗ ಯಾಕೆ ಕಷ್ಟ ಅಂದರೆ ಗದ್ಯ ಭಾಗ ಬಹಳ ಸಂಕೀರ್ಣವಾಗಿದೆ. ಅದು ಇವತ್ತಿನ ಕನ್ನಡದಾಗೆ ಸರಳವಾಗಿ ನೇರವಾಗಿ ಓದಿಸ್ಕೊಂಡು ಹೋಗೋಂಥದ್ದಲ್ಲ. ಕನೆಕ್ಟಿಂಗ್ ಲೈನ್ಸ್ ಅವು ವಾಕ್ಯಗಳೇ ಬಹಳ ದೀರ್ಘ ವಾಕ್ಯಗಳು, ಒಂದರೊಳಗೆ ಒಂದು ಸೇರಿಕೊಳ್ಳುತ್ತೆ. ಅದನ್ನು ಇರೋ ಹಾಗೆ ನೀವು ಮಾಡಿದ್ರೆ ಅದು ಯಾರಿಗೂ ಅರ್ಥವಾಗಲ್ಲ. ತುಂಬ ಸ್ವಾತಂತ್ರ್ಯ ತೊಗೊಂಡು ಮಾಡೋಕ್ಕೆ ಹೋದರೆ ಅದು ಅವರ ಭಾಷೆಗೆ ಹೋಗುತ್ತೆ. ಸೊ ಒಂದು ವಯೋಮಿಡಿಯ ಮಧ್ಯ ಮಾರ್ಗದಲ್ಲಿ ಹುಡುಕೋಬೇಕಾಗ್ತಿತ್ತು. ಸೊ ಅದರ ಗದ್ಯ ಮಾಡೋದು ಹೆಚ್ಚು. ಆಮೇಲೆ ತುಂಬ ಸಂಸ್ಕೃತ ಜಾಸ್ತಿ ಗದ್ಯ ಭಾಗದಲ್ಲಿ. ಸೊ ಅದು ಕಷ್ಟ ಆಗ್ತಿತ್ತು. ಆಮೇಲೆ ಅದರ ಲಯನ ಇಂಗ್ಲೀಷ್ ತರೋದು ಕಷ್ಟ ಆಗ್ತಿತ್ತು. ಆದರೆ ಪದ್ಯ ಭಾಗ ಇದೆಯಲ್ಲ, ಹೇಳಿದ್ನಲ್ಲ, ಪದ್ಯ ಭಾಗ ಏನು ಅಂತಂದರೆ ನನಗೆ ಇಂಗ್ಲೀಷ್ ಮೆಟಫಿಸಿಕಲ್ ಪೋಯಟ್ಸ್ನ ನಾವು ಓದಾಗ ಹೇಗೆ ಓದ್ತೀವೋ
ಅದನ್ನು ಹಾಗೇ ಓದಬೇಕು. ವಚನಗಳನ್ನು ಕೂಡ ವಚನಗಳನ್ನು ಅವತರಣದ ಅಲ್ಲಿರೋ ವಚನಗಳು ಅದ್ಭುತವಾದ ವಚನಗಳು, ಮೆಟಫಿಸಿಕಲ್, ಮಿಸ್ಟಿಕಲ್, ಆಮೇಲೆ ಆಶ್ಚರ್ಯ ಹುಟ್ಟುವಂಥ ಪದ ಬಳಕೆ, ನಾವು ಮೆಟಫರ್ಗಳಂತೂ ಅದ್ಭುತವಾದ ರೂಪಗಳು. ಅದರಿಂದ ನಾನು ತುಂಬ ಸಂತೋಷದಿಂದ ಮಾಡಿದೆ ಅದನ್ನ. ಬಟ್ ನೀವು ಶಿವಗಣ ಪ್ರಸಾದಿಂದ ಮಾಡಿದ ಹಾಗೆ ಆಧುನಿಕ ಕನ್ನಡದ ಲೇಖಕರ ಕೃತಿಗಳನ್ನು ಕೂಡ ಮಾಡಿದ್ರಿ. ಉದಾಹರಣೆಗೆ ವೈದೇಹಿ ಮತ್ತಿತರ ತೇಜಸ್ವಿ ಅವರ ಕಥೆಗಳನ್ನು ಮಾಡಿದ್ರಲ್ಲ, ಇಂಗ್ಲೀಷಿಗೆ ಅನುವಾದ ಮಾಡೋದು. ಈ ಮಧ್ಯಕಾಲೀನ ಕನ್ನಡದ ಅನುವಾದದಕ್ಕೂ, ಅದು ಆ್ಯಕ್ಚುಲಿ ಪ್ರಾಚೀನವೇನಲ್ಲ, ಅದು ಮಧ್ಯಕಾಲೀನ ಕನ್ನಡದ ವಚನಗಳದು ಅಥವಾ ಶಿವಗಣ ಪ್ರಸಾದಿ ಅದು ಆಧುನಿಕ ಕನ್ನಡದ ಈ ಸಣ್ಣ ಕಥೆಗಳ ಅನುವಾದದ ಈ ಎರಡರ ಮಧ್ಯೆ ಏನು ವ್ಯತ್ಯಾಸ ಅನಿಸ್ತದೆ? ಅನುವಾದದ ಪ್ರೋಸೆಸ್ಸಲ್ಲಿ ಏನು? ಬಹುಶಃ ಅದು ಇದನ್ನು ನಾನು ಸ್ವಂತ ಸುಖ, ಸ್ವಂತ ಸಂತೋಷ, ಒಂದು ಇದನ್ನು ಮಾಡೋದು ಒಂದು ಸಾಹಸ ಕೆಲಸ. ಇದನ್ನು ಚೆನ್ನಾಗಿ ಮಾಡಬೇಕು, ಮಾಡೋಕ್ಕೆ ಮನಸ್ಸು ಒಳಗದಲ್ಲಿ ಆಸೆ ಇದೆ. ಆ ತರಹದ ಇಲ್ಲಲ್ಲ. ಇಲ್ಲಿ ಬಹುಶಃ ಅನಂತು ಕೇಳ್ದ ಅಂತಲೋ ಅನಂತಮೂರ್ತಿ ಬೇರೆಯವರು ಇದನ್ನು ಮಾಡಿ ಇಂಗ್ಲೀಷ್ ಮಾಡಿಕೊಡಿ ಹಾಗೆ ಅಂತ ಕೇಳೋರು. ಆಸ್ ಎ ಪಾರ್ಟ್ ಆಫ್ ಅಸೈನ್ಮೆಂಟ್ ಅಷ್ಟು ಅದನ್ನು ಮಾಡಿದೆ. ಮೇ ಬಿ ಐ ಥಾಟ್ ಐ ನ್ಯೂ ಮೈ ಇಂಗ್ಲೀಷ್ ಆಲ್ ರೈಟ್. ಸೊ ಅದರಿಂದ ಇದನ್ನು ಆಮೇಲೆ ಇನ್ನೊಂದಿತ್ತು, ಕನ್ನಡದಲ್ಲಿ ಹೊಸ ಬಗೆಯ ವಿಷಯಗಳು, ಹೊಸ ಬಗೆಯ ನಿರೂಪಣಾ ಕ್ರಮಗಳು, ಇಂಗ್ಲೀಷಲ್ಲಿ ಏನು ನಾವು ಹೊಸ್ತು ಅಂತೂ ಅದೆಲ್ಲ ಇಲ್ಲಿ ಬರೋಕ್ಕೆ ಶುರುವಾಯಿತು. ಹಾಗಾದ್ದರಿಂದ ಇದನ್ನು ಇಂಗ್ಲೀಷಿಗೆ ತರೋದು ಕಷ್ಟ ಅನ್ನಿಸ್ತಿತ್ತು. ಈಗ ನವ್ಯರ ಕಾಲದಲ್ಲಿ ಬಂದ ಕಥೆಗಳೇನಿತ್ತಲ್ಲ, ಅವೆಲ್ಲವುಗಳು ಅಂದರೆ ಬಹುತೇಕ ಅದು ಪಶ್ಚಿಮದಿಂದ ಇನ್ಫ್ಲೂಯೆನ್ಸ್ ಆದ ವಸ್ತುವನ್ನು ಮತ್ತು ಭಾಷೆ ನಿರೂಪಣೆಯನ್ನು ಒಳಗೊಂಡದ್ರಿಂದ, ಆದರೆ ಅಲ್ಲಿನ ತಂತ್ರ, ಭಾಷೆ ಮತ್ತು ವಸ್ತು ಎಲ್ಲವೂ ಒಂದು ಪ್ರಭಾವಿತ, ನಾನು ಹೇಳೋದನ್ನು ಪ್ರಭಾವಿತ, ಆ ನವ್ಯರ ಮೇಲೆ ಇದ್ದದ್ದು ಆ ಪ್ರಭಾವ ಆಗಿರೋದ್ರಿಂದ ಮತ್ತೆ ವಾಪಸ್ ಇಂಗ್ಲೀಷ್ ತೊಗೊಂಡು ಹೋಗೋದು ಅದನ್ನು ಕಷ್ಟ ಅಂತ ಅನಿಸ್ತಿತ್ತು. ಅದು ಇಲ್ಲ, ಆದರೆ ಒಂದು ನಿಜ, ನಾವು ಅನಗತ್ಯವಾಗಿ ಈ ಇಂಗ್ಲೀಷ್ ಪ್ರಭಾವಕ್ಕೆ ಒಳಗಾಗ್ಬಿಟ್ವಿ. ಈ ನಾಟಕಗಳಲ್ಲಂತೇವೆ ಈ ಅಬ್ಸರ್ಡ್ ಅಂತ ಏನು ಬಂತು ಕಮ್ಮು ಕಡೆಯಿಂದ, ಅದಾದ ಮೇಲೆ ನಮ್ಮ ಎಲ್ಲ ಸುಮಾರು ವರ್ಷಗಳು ನಾಟಕಗಳು ಈ ಅಬ್ಸರ್ಡ್ ಹಾದಿಯಲ್ಲೇ ಬಂದು ಎಲ್ಲ ನಮ್ಮ ಚಂಪಾ ಆಗಲಿ, ಬೇರೆ ರತ್ನ, ಎಲ್ಲರೂ ಕೊಡೋರು ಎಕ್ಸಿಸ್ಟೆನ್ಷಿಯಲಿಸಮ್ ಅಂತ ಅಂದ್ಕೊಂಡು. ಮೇ ಬಿ ಇಟ್ ವಾಸ್ ರಾಂಗ್. ಅವ್ರುಗಳು ಇನ್ನೂ ಒಂದು, ಬಹುಶಃ ಅವರಲ್ಲಿ ಸುಮಾರು ಜನಕ್ಕೆ ಕನ್ನಡ ಸಾಹಿತ್ಯದಲ್ಲಿ ಪ್ರವೇಶವೇ ಇರಲಿಲ್ಲ. ಹಳಗನ್ನಡ ಸಾಹಿತ್ಯ ಅಂತೂ ಸುಮಾರು ಜನಕ್ಕೆ, ಅಡಿಗರೊಬ್ಬರೇ ಎಕ್ಸೆಪ್ಷನ್. ಅಡಿಗರಿಗೆ ಎಲ್ಲ ಪ್ರಜ್ಞೆ ಇತ್ತು ಅವರಿಗೆ. ಹಿಂದೆ ಬರವಣಿಗೆ ಕ್ರಮ, ಓದು, ಛಂದಸ್ಸು ಎಲ್ಲ. ಆಮೇಲೆ ಬಂದವ್ರಿಗೆ ಹೊಸ ಕ್ರಮದಲ್ಲಿ ಬರೆಯೋಕ್ಕೆ ಶುರು ಆದವ್ರಿಗೆ ಇದು ಇಲ್ಲದಿದ್ರೆ ಏನಾಗುತ್ತೆ, ಓದಿ ಏನು ಪ್ರಯೋಜನ, ಪಂಪನ್ನು ಓದಿ ಇಟ್ಕೊಂಡು ಏನು ಮಾಡ್ಬೇಕೀಗ, ಅದು ಪ್ರಕೃತವೇ ಅಲ್ಲ, ಅದು ಅಗತ್ಯವೇ ಇಲ್ಲ ಅನ್ನೋ ಒಂದು ಧಾಟಿಲಿ ಮೇ ಬಿ ಇಟ್ ಡಿಡ್ ಎ ಗ್ರೇಟ್ ಡೀಲ್ ಆಫ್ ಡ್ಯಾಮೇಜ್. ಆ ಬರವಣಿಗೆ ಉಳಿಲೂ ಇಲ್ಲ. ನಮ್ಮಲ್ಲಿ ಬಂದ ಅಬ್ಸರ್ಡ್ ಅಂತ ಏನು ಒಂದು ಅಸಂಗತ ನಾಟಕಗಳು, ಅಸಂಗತ ಕವನಗಳು, ಈ ಥರ ಬರವಣಿಗೆ ಅದು ನಾವು ಬರೋ ಕಾಲಕ್ಕೆ ಬಂದಳಿಕೆ ಥರ ಮಾತ್ರ ಬಂತು, ಹಾಗೆ ಹೋಯ್ತು, ವಿಚ್ ವಾಸ್ ಎ ಗುಡ್ ಥಿಂಗ್. ನಾವು ಯಾವುದನ್ನು ಸ್ವೀಕಾರ ಮಾಡಬೇಕು ಅದನ್ನು ಮಾಡಲಿಲ್ಲ. ಇದು ಒಂದು ತಪ್ಪಾಗಿರ್ಬೋದು. ಬಟ್ ನಿಮಗೆ ನಾಟಕಗಳನ್ನು ಬರೀಬೇಕು ಅಂತ ಅನಿಸಿದ್ದಕ್ಕೂ ಈ ಅಸಂಗತ ನಾಟಕಗಳಿಗೆ ಬರ್ತಾ ಇದ್ದದ್ದಕ್ಕೂ ಏನಾದರೂ ಸಂಬಂಧ ಇದೆಯಾ? ಇಲ್ಲ, ಆವಾಗ ಹಾಗಿರಲಿಲ್ಲ. ಬಹಳ ಹಿಂದೆ ಅದಕ್ಕೆ ಜ್ಞಾಪಕ ಇರೋ ಹಾಗೆ ಚಂಡಶಾಸನ ಅಂತ ಒಂದು ಕತೆ ಬರುತ್ತೆ. ಇವನ ಚಂದ್ರಹಾಸನಲ್ಲಿ ಇಲ್ಲ, ಚಂಡಶಾಸನ ಅಂತ ಯಾವ ಕಾವ್ಯದಲ್ಲಿ ಅಂದರೆ, ಅವನು ಸುಮಾರು 14-15ನೇ ಶತಮಾನದಲ್ಲಿ ಬರೆದ ಮಹಾಕವಿದ ಭಾಗದ ಬರುತ್ತೆ. ಚಂಡಶಾಸನ ಅನ್ನೋನು ಅವನ ಸ್ನೇಹಿತನ ಹೆಂಡತಿಯನ್ನು ಅಪಹರಿಸ್ಕೊಂಡು ಅವಳು ಮದುವೆ ಮಾಡ್ಕೋಬೇಕು ಅಂತ ಒಂದು ಆತ ಬರುತ್ತೆ. ಅದು ಹೋದಾಗ
ಇದನ್ನು ನಾಟಕ ಮಾಡ್ಬೋದು ಅಂತ ಅನಿಸಿದಾಗ ದಿಸ್ ವಾಸ್ ಸುಮಾರು ಒಂದು 30 ವರ್ಷಕ್ಕೆ ಹಿಂದೆ. ಕವಿತೆ ಬರೀತಿದ್ದ ಕಾಲದಲ್ಲೇ ಚಂಡಶಾಸ್ತ್ರನ ಕತೆ ಅದು ನಾಟಕ. ಆಮೇಲೆ ಅದು ಎಲ್ಲಿ ಹೋಯ್ತೋ ಪ್ರತಿ ನನಗೆ ಗೊತ್ತಿಲ್ಲ, ಪಬ್ಲಿಷ್ ಆಗಲಿಲ್ಲ, ಅದು ನೆನಪಿಲ್ಲ. ಆಗಿತ್ತು, ತೇಜು ಆದ ಕಾಣೆ ನಾಟಕದ ಕಡೆಗೆ ಹೊರಡ್ಲಿಕ್ಕೆ ಕಾರಣ ಇದನ್ನು ಈ ಥರ ಆದ್ದರಿಂದ ಆಮೇಲೆ BM ಶ್ರೀ ಅವರು ಇದನ್ನು ರನ್ನನ ಗದಾಯುದ್ಧನ ನಾಟಕ ಮಾಡಿದ್ರಲ್ಲ. ಈ ಥರ ಓಡಿದಾಗ ನಾಟಕ ಮಾಡಬಹುದು, ಬರೀಬಹುದು ಅಂತ ಅನಿಸಿದ್ದು ಬಹುಶಃ ಈ ಕಾರಣ. ಬಟ್ ಇಟ್ ಇಸ್ ಅ ಲೇಟ್ ಕೈಂಡ್ ಆಫ್ ಎ ವೆಂಚರ್. ಪದ್ಯಗಳು ಎಷ್ಟು ಬೇಕು ಅಷ್ಟು ನಾಟಕದ ಕಡೆಗೆ ಅಷ್ಟು ಹೋಗಲಿಲ್ಲ. ಬಟ್ ಆಮೇಲೆ ಒನ್ಸ್ ಐ ಸ್ಟೆಪ್ ಇಂಟು ಐ ಥಾಟ್ ದಿಸ್ ವಾಸ್ ಮೈ ರಿಯಲ್, ನನಗೆ ಒಗ್ಗುವಂಥ ಬರುವಂಥ ಫಾರ್ಮ್ ಅಂತ ಅನಿಸಿದ್ದು. ಬಟ್ ಇಂಗ್ಲೀಷ್ನಲ್ಲಿ ಕವಿತೆ ಮತ್ತು ನಾಟಕ ಅನ್ನೋದು ಕೂಡ ಕವಿತೆಯ ಎಕ್ಸ್ಟೆನ್ಷನ್ ಥರನೇ ಇರುವಂಥದ್ದು, ವಿಸ್ತರಿತನೇ. ಇವನ್ ಕನ್ನಡದಲ್ಲಿ ಕೂಡ ನಾಟಕಕಾರನ್ನ ಕವಿ ಅಂತ ಕರೆಯುವ ಪರಿಪಾಠ ಇದೆಯಲ್ಲ. ಸೊ ಹಾಗಾಗಿ ನೀವು ನಾಟಕಗಳಿಗೆ ಹೊರಳ್ಕೊಂಡದ್ದು ನಿಮ್ಮ ಕವಿತೆಗಳ ವಿಸ್ತರಣೆಯಾಗಿಯೇ ಮುಂದುವರಿತು. ಹಾಗೆ ಇರಬೇಕು. ಇನ್ನೊಂದು, ನಮ್ಮಲ್ಲಿ ಕೆಲವು ಅಡಿಗರಂಥವರು ಕವನಗಳೇ ನಾಟಕಗಳು, ನಾಟಕೀಯ ಅಂಶಗಳಿದ್ದು. ನಾಟಕ ಅದನ್ನು ಓದೋ ಕ್ರಮ, ಅದನ್ನು ಅಲ್ಲಿ ವಿವರಗಳು ಬರೋ ಕ್ರಮ ಎಲ್ಲನೂ ನಾಟಕೀಯವಾಗೇ ಇದ್ದಿದ್ದು. ಸೊ ಅದು ಒಂದು ಕಾರಣ ಆಗಿದ್ದಿರಬಹುದು. ಆಮೇಲೆ ಅದಕ್ಕಿಂತ ಹೆಚ್ಚು ಅಂದರೆ ಈ ನಮ್ಮ ಇತಿಹಾಸ, ಅದು ಮೈಸೂರು ಇತಿಹಾಸ ನನಗೆ ಬಹಳ ಇಷ್ಟವಾದ್ದು. ಅದನ್ನು ಸಂಬಂಧಪಟ್ಟಿದ್ದ ಏನೇನು ಸಾಹಿತ್ಯ ವಿವರಣೆಗಳು, ಆಮೇಲೆ ಈ ಐತಿಹಾಸಿಕಗಳು ಓದ್ತಾ ಇದ್ದಾಗ ಅಲ್ಲಿ ನಡೆದ ಘಟನೆಗಳನ್ನು ನೋಡ್ತಿದ್ದಾಗ ಇಲ್ಲ, ಇದನ್ನು ಒಂದು ನಾಟಕ, ಸುಲಭವಾಗಿ ನಾಟಕ ಮಾಡ್ಬೋದು, ನಾಟಕ ಮಾಡಬೇಕಾದಂಥ ವಸ್ತು ಅಂತ ಅನಿಸಿ ಅಲ್ಲಿ ಶುರುವಾಗಿದ್ದು. ಆಮೇಲೆ ಸಾಮಾಜಿಕ ಹೈದರ್ ಮತ್ತು ಹೈದರು, ಟಿಪ್ಪು ಸುಲ್ತಾನ್, ಆಮೇಲೆ ಇದರಲ್ಲಿ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಹೆಸರು, ಅದನ್ನು ಉಮೇಶ ಅದನ್ನು 2-3 ಶೋ ಮಾಡ್ದ ಮೈಸೂರಲ್ಲೇ. ಇಲ್ಲಿ ರಂಗಮಂದಿರದಲ್ಲಿ ಮಾಡ್ದ, ಒಂದು 2-3 ಕಡೆ ನಾಡು ಮಾಡ್ದ. ಸರ್, ನನಗೆ ಈ ಹೈದರ್ ಮತ್ತು ಟಿಪ್ಪು ಬಗ್ಗೆ ಬರೆದ ನಿಮ್ಮ 2 ನಾಟಕಗಳಿದಾವಲ್ಲ, ಅವುಗಳು ಈಗ ವರ್ತಮಾನದಲ್ಲಿ ಟಿಪ್ಪುವನ್ನು ನೋಡುವ ಗ್ರಹಿಕೆಯಲ್ಲಿ ಆದ ವ್ಯತ್ಯಾಸ ಇದೆಯಲ್ಲ, ಅವುಗಳನ್ನು ಹೇಗೆ ನಿಭಾಯಿಸ್ತದೆ? ಹಾಗೆ ಅವುಗಳ ಎರಡನ್ನು ಹೇಗೆ ನೋಡುವುದು? ಅವನ್ನು ಹಾಗೆ ಅಂದರೆ ನನಗೆ ಒಂದೇನು ಅನಿಸ್ತು ಅಂದರೆ, ಈಗ ಇವರು ವರ್ತಮಾನದಲ್ಲಿ ನಿಂತು ನೋಡ್ತಾ ಇದ್ದೀವಿ ಅಂದ್ಬಿಟ್ಟು ಹೈದರಾಲಿ, ಟಿಪ್ಪು ಸುಲ್ತಾನ್, ಮುಮ್ಮಡಿ ಇವ್ರ ಬಗ್ಗೆ ಇಲ್ಲ, ಒಂದು ಪಾಶ್ಚಿಮಾತ್ಯ ಪ್ರಪಂಚದ ದೃಷ್ಟಿಯಿಂದಲೇ ನೋಡೋಕ್ಕೆ ಪ್ರಯತ್ನಪಟ್ಟು, ಆಮೇಲೆ ಪಾಶ್ಚಿಮಾತ್ಯ ತತ್ವ ವಿಚಾರಗಳ ದೃಷ್ಟಿಯಿಂದ ನೋಡೋಕ್ಕೆ ಶುರು ಮಾಡಿ ಅವರು ಈಗ ಕನ್ನಡರ ಯಾವುದೇ ನಾಟಕ ತಗೊಳ್ಳಿ, ನಮ್ಮೊಂದು ಪಡ್ತಿ ಕಾಲಿಗೂಲಾಗಲಿ ಯಾರಾಗಲಿ ಎಲ್ಲ ಕೂಡ ಅದರ ಒಂದು ಪಡಿಯ ಥರನೇ. ಕನ್ನಡ ಒಂದು ವಸ್ತು ಬೇರೆ, ಕನ್ನಡ ಭಾಷೆ ಬಿಟ್ಬಿಟ್ರೆ ಅದರ ಹಿಂದೆ ಇರೋತಕ್ಕ ಯೋಚನಾ ಕ್ರಮಗಳಾಗಲಿ ಎಲ್ಲನೂ ತಂತ್ರ ಭಾಷೆ ಎಲ್ಲನೂ ಆ ಕಡೆಯಿಂದ ಎರವಲು ತಂದಿದ್ದೆ, ಸ್ವಂತವಾಗಿ ಬಂದಿದ್ದೇನೂ ಇಲ್ಲ. ನಿಜ ಅಂತಂದರೆ ನಮ್ಮ ವಿಮರ್ಶೆಗಳು ಅದೇ ಹಾಗೆ ದೊಡ್ಡ ಅಪಾಯ ಹೋಯ್ತು. ಅದಕ್ಕೆ ನಾವು ನಿಜವಾಗಿ ಸ್ವತಂತ್ರವಾಗಿ ವಿಮರ್ಶೆ ಏನೂ ಬರೀಲಿಲ್ಲ, ನಾವು ನಮ್ಮ ಅನುವಾದಗಳನ್ನೇ ಸ್ವತಂತ್ರ ಅಂದ್ಕೊಂಡ್ಬಿಟ್ವಿ. ಈ ಅನಂತಮೂರ್ತಿ ಆಗಲಿ, ಅಡಿಗರಾಗಲಿ, ಬಿಕ್ಕಿದ್ದಾರಲ್ಲೂ ಬರೀ ಅವರು ಬಳಸೋ ಶಬ್ದಗಳೇ ನೋಡಿದ್ರೆ ಗೊತ್ತಾಗುತ್ತೆ ಅದು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಆಗಿರೋ ಇದು. ನಾವು ಹೊಸ ತರಹ ಇಡಿಯಮ್ನ ತಂದು ನಾವು ಏನು ಭ್ರಾಂತಲ್ಲಿ ಏನಿದ್ವು ಅಂದರೆ, ನಾವು ಹೊಸ ತರಹ ಸಾಹಿತ್ಯ ವಿಮರ್ಶೆ ಬರೀತಾ ಇದ್ದೀವಿ ಅಂದ್ಕೊಂಡು ನಿಜವಾಗಿ ಹೊಸ ಸಾಹಿತ್ಯ ವಿಮರ್ಶೆ ಏನೂ ಬರಲಿಲ್ಲ. ಬಂದಿದ್ದು ಅಲ್ಲಿ ಇದ್ದ ವಿಮರ್ಶೆ, ಇಂಗ್ಲೀಷಲ್ಲಿದ್ದ ವಿಮರ್ಶೆನ ಅದಕ್ಕೆ ನಾವು ಕನ್ನಡ ಹೊದಿಸಿ ಇಟ್ವಿ ಅಷ್ಟೇ. ಬಹುಶಃ ಆ ಕಾರಣದಲ್ಲಿ ನಮ್ಮಲ್ಲಿ ಬರವಣಿಗೆನೂ ಕುಂಠಿತವಾಗಿರ್ಬೋದು. ಯಾಕೆಂದರೆ ಭಾಳ ಸರಳ ಅಂದರೆ, ಯಾವ ಥ್ಯೂರಿ ಎಲ್ಲ ಥಿಯರಿಯೊಂದಿಗೆ ಅಬ್ಜೆಕ್ಟಿವ್ ನೋವೇನಿಲ್ಲ, ಇವರೆಲ್ಲ ಎಲ್ಲ ವಿಮರ್ಶಕರೆಲ್ಲ ಥಿಯರಿ ಆಗ್ಬೇಕು.
ನೋಡಿ, ಬೇಂದ್ರೆಯವರ ಕವನಕ್ಕೆ ಮಾಸ್ತಿಯವರು ಒಂದು ಮುನ್ನುಡಿ ಬರೆದರು. ಹೌದು, ನಾದಲಿಲಿಗೆ ಬರೆದ ಮುನ್ನುಡಿ. ಅದ್ಭುತವಾದ ಮುನ್ನುಡಿ ಅದು. ಹೌದು. ಅವರೇನು ಯಾವ ಕೋಲ್ರಿಡ್ಜ್ ಆಗಲಿ ಇವತ್ತಿನ ಎಲಿಯಟ್ ಆಗಲಿ ಯಾರ ಅವಲಂಬನೂ ಇಲ್ಲ. ಅವರು ಕಾವ್ಯ ನೋಡಿ, ಕಾವ್ಯ ವಿಮರ್ಶೆ ಹೇಗಿರಬೇಕು ಅಂತಂದರೆ, ಕೊರೊಳಗಿಂದ ಹೊರಟಿತ್ತು ಹಕ್ಕಿಗಳ ಹಾಡು, ಗಿಡ ಮರಕ್ಕೆ ಕೊರಳಿಲ್ಲ, ಆದರೆ ಕೊರೊಳಗಿಂದ ಆದರೆ ಯಾರೋ ಸರಿಯಾದ ಕವಿ ಅವನಿಗೆ ಈ ಬೆಳಕು, ಹಕ್ಕಿ, ಹಾಡು ಎಲ್ಲರೂ ಒಂದೇ. ಹೌದು. ಅಂದರೆ ಆ ಥರ ಒಂದು ಒಳನೋಟಗಳಿಂದ ಸಮೃದ್ಧವಾಗಿರೋ ವಿಮರ್ಶೆ ಕನ್ನಡದಲ್ಲಿ ಬಂದಿದ್ದು ಕಮ್ಮಿನೇ. ನಾವು ಈ ಕಡೆ ಹೊರಳ್ಬಿಟ್ವಿ. ಹೊಸ ಹೊಸ ಸಿದ್ಧಾಂತಗಳು ನಮಗೆ ಅಮೆರಿಕೆಯಿಂದ, ಇಂಗ್ಲೆಂಡಿಂದ ಹೊಸ ಹೊಸ ಸಿದ್ಧಾಂತಗಳು ಬಂದು, ಆ ಸಿದ್ಧಾಂತಗಳನ್ನು ಮರಳಾಗಿ ನಾವು ವಿಮರ್ಶೆಯನ್ನು ರೂಪಿಸ್ಕೊಂಡ್ವಿ. ವಿಮರ್ಶೆಯ ಭಾಷೆಯನ್ನು ಹಾಗೆ ರೂಪಿಸ್ಕೊಂಡ್ವಿ. ಅದು ಅನಗತ್ಯವಾಗಿತ್ತು. ನಮಗೆ ಪದ್ಯ ಓದೋ ಕ್ರಮ, ಅದಕ್ಕೆ ಭಾರತೀಯವಾದ ಒಂದು ವಿಮರ್ಶನ ಅನ್ನುವ ಪ್ರಜ್ಞೆ ಇಲ್ಲದೆ ಇರೋದು ಕೂಡ ಕಾರಣ ಆಗಿರ್ಬೋದು. ಖಂಡಿತವಾಗಿ ನಮಗೆ ಪದ್ಯ ಓದೋದನ್ನು ನಾವು ಅಲ್ಲಿಂದೇನು ಕಲಿಬೇಕಾಗಿರಲಿಲ್ಲ. ನಮ್ಮಲ್ಲಿ ಪದ್ಯ ಓದೋ ಕ್ರಮನ ಸಾವಿರಾರು ವರ್ಷಗಳಿಂದ ಮಾಡಿ ಬಂದಿದ್ದಾರೆ. ಕನ್ನಡದಲ್ಲೇ ಬೇಕಾಷ್ಟು ಜನ ಈ ಇಂಗ್ಲೀಷ್ ಗಂಧಗಾಳಿ ಇಲ್ದವರು ಕೂಡ ಒಳ್ಳೆ ವಿಮರ್ಶೆ ಬರೆಯೋರು ಇದ್ದಾರೆ. ನಾವು ಆ ಜಾಡ್ ಬಿಟ್ಬಿಟ್ಟು ಒಂದು ಈ ಪರಿಭಾಷೆ ಇದೆಯಲ್ಲ, ಪಾಶ್ಚಿಮಾತ್ಯ ಪರಿಭಾಷೆ ನಮ್ಮನ್ನು ಒಂಥರ ಸಮೋಹನಗೊಳಿಸ್ಬಿಡ್ತು. ಅದನ್ನೇ ವಿಮರ್ಶೆಯ ಅತ್ಯುತ್ತಮ ಕ್ರಮ ಅಂದ್ಕೊಂಡು ಅದು ನಮಗೆ ನಾವೇ ಅನ್ಯಾಯ ಮಾಡ್ಕೊಂಡ್ವಿ. ಸೊ ವಿಮರ್ಶೆ ಏನಾಗುತ್ತೆ, ವಿಮರ್ಶೆ ಅಂತಂದರೆ ಅನ್ರೀಡಬಲ್. ಹೌದು. ಅಲ್ಲ, ನಾನು ಕೆಲವು ಹೆಸರು ಹೇಳಬೇಕಾಗಿಲ್ಲ. ಎಷ್ಟು ನನ್ನ ಸ್ನೇಹಿತರೆ ಕನ್ನಡ ಓದೋದೇ ಕಷ್ಟ ಅಲ್ಲಪ್ಪ ಅದು. ನೀವು ಸಂವಹನದ ಸಮಸ್ಯೆ ಅದು. ನೀವು ಕವನಗಳ ಬಗ್ಗೆ ಬರೀತೀರಿ, ಕಾವ್ಯದ ಬಗ್ಗೆ ಬರೀತೀರಿ, ಉತ್ಸಾಹ ಸರಿ, ಆದರೆ ನಿಮ್ಮ ಕನ್ನಡ ಅದು ಓದೋದೇ ಕಷ್ಟ, ಆಮೇಲೆ ಅರ್ಥವಾಗೋದು ಇನ್ನೂ ಕಷ್ಟ. ನೀವು ನಿಮ್ಮ ವಿಮರ್ಶೆಯ ಕನ್ನಡವೇ ಇಷ್ಟು ಕಷ್ಟ ಆಗಿಬಿಟ್ರೆ ಅದು ಕಾವ್ಯದ ಕಡೆ ತೊಗೊಂಡು ಹೋಗೋದು ಹೇಗೆ? ಸೊ ಅದು ನಮ್ಮಲ್ಲಿ ಆಗಿದ ದೊಡ್ಡ ಅನ್ಯಾಯ ಅನ್ಸುತ್ತೆ. ನಾವು ಅನಗತ್ಯವಾಗಿತ್ತು ವ್ಯಾಮೋಹದಲ್ಲಿ, ಹೊಸ ಸಿದ್ಧಾಂತಗಳ ವ್ಯಾಮೋಹದಲ್ಲಿ ಅದಕ್ಕೆ ತಕ್ಕ ಪರಿಭಾಷೆ ಸೃಷ್ಟಿಸೋಷ್ಟರಲ್ಲಿ ಅದೇ ನಾವು ಪರಮ ಧ್ಯೇಯ ಅನ್ನೋ ನಾವು ಮಾಡ್ಕೊಂಡು ನಿಲ್ಸಲ್ಲಪ್ಪ. ಬಟ್ ನನಗೆ ನಾಟಕದ ಬಗ್ಗೆನೇ ಇನ್ನೊಂದು ಪ್ರಶ್ನೆ ಕೇಳೋದಾದರೆ, ಇನ್ನೊಮ್ಮೆ ನೀವು ಟಿಪ್ಪು ಬಗ್ಗೆ ಬರೆದ ಮತ್ತು ಹೈದರಾಲಿ ಬಗ್ಗೆ ಬರೆದ, ಮುಮ್ಮಡಿಯವ್ರ ಬಗ್ಗೆ ಬರೆದ ನಾಟಕಗಳಿದೆಯಲ್ಲ, ಆ ನಾಟಕಗಳು ಮೈಸೂರಿನ ಚರಿತ್ರೆಯನ್ನು ಒಂದು ಪರಿಪ್ರೇಕ್ಷ್ಯದಲ್ಲಿಟ್ಟು ನೋಡುವಂಥ ಕ್ರಮ. ಈಗ ಅಂದರೆ ವರ್ತಮಾನ ಅಂತ ಯಾವುದನ್ನು ಹೇಳೋದಂದ್ರೆ, ಬಲಪಂಥೀಯ ರಾಜಕಾರಣ ಮುನ್ನೆಲೆಗೆ ಬಂದು ಅವರೆಲ್ಲರನ್ನೂ ಅನ್ನೀಕರಣಗೊಳಿಸಿ ಅವರನ್ನು ಮತೀಕರಣಗೊಳಿಸಿದ ಕಾಲಘಟ್ಟದಲ್ಲಿ ನಿಮ್ಮ ನಾಟಕಗಳನ್ನು ಹೇಗೆ ನೋಡುವುದು? ಆ ಲೋಕ ಈ ಎರಡನ್ನು ಜಕ್ಸ್ಟಪೋಸ್ ಮಾಡೋದ್ರೆ, ಪರಸ್ಪರ ಮುಖಾಮುಖಿ ಮಾಡೋದಾದರೆ, ಈಗ ನಾನು ಬರ್ತೀರಾ ಅದು ಮುಮ್ಮಡಿ ಬಗ್ಗೆ ಕಳೆದು ಹೋದ ಊರು ಅಂತ ನಾಟಕದ ಹೆಸರು. ನನಗೆ ಯಾಕೆ ಇನ್ನೂ ಅದು ಅತ್ಯಂತ ನಮಗೆ ಅಗತ್ಯವಾದ್ದು ಅಂದರೆ, ನಾವೆಲ್ಲರೂ ಕಳೆದು ಹೋದವರೇ. ಹೌದು. ಮುಮ್ಮಡಿ ಒಬ್ಬರೇ ಅಲ್ಲ, ಮುಮ್ಮಡಿ ಅವರ ಕಾಲದ ಚರಿತ್ರೆ, ಅವರ ಕಾಲದ ಇದ್ದ ಅಧಿಕಾರದ ಒತ್ತಡಗಳು, ಬ್ರಿಟಿಷರ ಕಾಲದಲ್ಲಿ ಮನೇಲಿ ಅರಮನೆ ಒಳಗಿದ್ದ ಒತ್ತಡಗಳು, ಈ ಒತ್ತಡಗಳು ಎಲ್ಲ ಕಾಲದಲ್ಲೂ ಎಲ್ಲರ ಮೇಲೂ ಬೇರೆ ಬೇರೆ ತರಹದಲ್ಲಿ ಕೆಲಸ ಮಾಡ್ತೇವೆ. ಹೌದು. ಸೊ ನಾವೆಲ್ಲರೂ ಕಳೆದು ಹೋದವರೇ. ಆದ್ದರಿಂದ ಬರೀ ಮುಮ್ಮಡಿ ಒಬ್ಬರೇ ಕಳೆದು ಹೋಗಲಿಲ್ಲ, ಅವರ ಹಿಂದಿನವರು ಮುಂದಿನವರೆಲ್ಲರೂ ಕೂಡ ವಿಚಿತ್ರ ಪ್ರಸಂಗಗಳಲ್ಲಿ, ಆಮೇಲೆ ಚಾರಿತ್ರಿಕ ಸಂದರ್ಭಗಳಲ್ಲಿ ಸಿಕ್ಕಾಕೊಂಡು ಅವರೇ ಕಳ್ಕೊಂಡು ಹೋಗೋದ್ರಿಂದಲೇ ದುರಂತ ವ್ಯಕ್ತಿಗಳಾಗ್ತಾರೆ. ಅದ್ರ ಜೊತೆಗೆ ನಮಗೆ ಪಾಠ ಕಲಿಸೋ ವ್ಯಕ್ತಿಗಳು ಆಗ್ತಾರೆ. ಹೌದು. ನಮ್ಮ ಕಣ್ಣೆದುರಿಗೆ ನಾವು ಇವರು ಹೇಗೆ ತಮ್ಮನ್ನು ತಾವೇನೇ ಎಲ್ಲೋ ಕಡೆ ಯಾವುದೋ ಜಾಲಕ್ಕೆ ಸಿಕ್ಕಾಕೊಂಡು ಕಳ್ಕೊತಾರಲ್ಲ, ಆ ಕಳ್ಕೊಳ್ಳೋ ಕ್ರಮದನೇ ನಮಗೆ ಒಂದು ಪಾಠ ಹೇಳೋ ಇದು ಅಂತ ಅನಿಸುತ್ತೆ.
ಹಾಗಾಗಿ ಚಾರಿತ್ರಿಕ ನಾಟಕಗಳ ಬಗ್ಗೆ ಮನಸ್ಸು ಹೆಚ್ಚು ಹೋಗಿದ್ದು ಆ ಕಡೆಗೆ. ಅಳಿದು ಹೋದವರು ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ಥಿಂಗ್ಸ್ ಐ ಡಿಡ್ ಮುಮ್ಮಡಿ ಮೇಲೆ. ಅಲ್ಲ, ಅದನ್ನು ನಮ್ಮ ಅರಸು ಸ್ನೇಹಿತರಿಗೆ ಅದು ಇಷ್ಟವಾಗಿಲ್ಲ ಫಾರ್ ಆಬ್ವಿಯಸ್ ರೀಸನ್ಸ್ ಇರಲಿ. ಆದರೆ ಅದು ಮೂಲ ನೋಡಿದ್ರೆ ನನಗದು ಸರಿ ಇದ್ದು ಅಂತ ಅನಿಸುತ್ತೆ. ಹೈದರ್ ಟಿಪ್ಪುವನ್ನು ಕುರಿತು ಬರೆದ ನಾಟಕಗಳ ಬಗ್ಗೆ ಹೇಳೋದಾದರೆ, ನಾನು ಜಾಸ್ತಿ ಓದಿಲ್ಲ ನಾಟಕಗಳ ಬಗ್ಗೆ. ಒಂದೇ ಮತ್ತೆ ನೋಡಿದ್ದು ಅದು ಕರ್ನಾಟಕದ ಒಂದೇ ನೋಡಿದ್ದೆ ಕಾಣುತ್ತೆ. ಈಗಲೂ ಏನಾಗುತ್ತೆ ಅಂದರೆ ಅವರು ಅದನ್ನು ಚರಿತ್ರೆ ಮರೆತು ಬಿಡ್ತಾರೆ, ನಾಟಕೀಯತೆಯ ಕಡೆಗೆ ಹೆಚ್ಚು ಇಟ್ಕೋತಾರೆ. ಆಮೇಲೆ ಆ ಇದರಲ್ಲಿ ತಮಗೆ ಪರಿಚಿತವಾಗಿರೋ ತಾವು ಇಷ್ಟಪಡೋ ಸಂಗತಿಗಳು ಆಮೇಲೆ ಐಡಿಯಾಸ್ ಅದನ್ನು ತಂದಿಟ್ಬಿಡೋದ್ರಿಂದ ಇದು ನಾವು ನೋಡಿದ್ದ ಅಥವಾ ನಾವು ತಿಳ್ಕೊಂಡಿರೋ ಟಿಪ್ಪು ಅಲ್ವೇ ಅಲ್ಲ ಅನಿಸುತ್ತೆ. ನೀವು ನಿಮ್ಮ ಕಲ್ಪನೆಯಲ್ಲಿ ನಿಮ್ಮ ಸಿದ್ಧಾಂತಗಳ ಬೆಳಕಲ್ಲಿ ನೀವು ಬೇರೆ ಸಾಹಿತ್ಯನ ಓದೋ ಕ್ರಮದಲ್ಲಿ ಅದನ್ನೇನೋ ಸೃಷ್ಟಿ ಮಾಡ್ಕೊಂಡಿದ್ದೀರಿ. ಹಾಗಾಗಿ ರಾಯವೆನ್ಸ್ ಆ ಸಾಂಗತ್ಯತೆ ನನಗೇನು ಇದೆ ಅಂತ ಅನಿಸಲ್ಲ. ಆಮೇಲೆ ಇದೂ ಇದ್ದಿರ್ಬೋದು, ಅವರಿಗೆಲ್ಲ ಕನ್ನಡದವ್ರಿಗೆ ಬಿಗರ್ ದೆನ್ ಲೈಫ್ ಒಂಥರ ಅವರ ಒಂದು ಗುಂಪೆ ಆಗಿತ್ತು ನೋಡಿ. ಹೌದು ನೋಡಿ, ಸುಮ್ಮನೆ ಉದಾಹರಣೆಗೆ ನೀವು ನೋಡಿ, ಮೊದಲ ಮಾಸ್ತಿ ಪುಟ್ಟಪ್ಪನವರು, ಮಾಸ್ತಿ ಕಾರಂತರು, ನೀವು ಯಾರು ಎಲ್ಲಿಟ್ಟರು ಕೂಡ ಅದು ಅನಿಸುತ್ತೆ. ಆದರೆ ಆಮೇಲೆ ಬಂತಲ್ಲ ಪ್ರಶಸ್ತಿಗಳು, ಅದೆರಡು ಒಂದೇ ನೆಲೆಯಲ್ಲಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಬೇರೆ ಬೇರೆ ಕಾರಣಗಳಿಗೆ ಆವತ್ತಿನ ಸಂದರ್ಭ, ಅವರ ಚಾಕಚಕ್ಯತೆಗೆ ಸಂದರ್ಭಕ್ಕೆ ಅದು ಬಂದಂತೆ ಹೊರತುವೆ ಗಟ್ಟಿ ಅಂತಂದರೆ ಕಾರಂತರು, ಮಾಸ್ತಿ, ಪುಟ್ಟಪ್ಪನವರು, ಬೇಂದ್ರೆ ಅಲ್ಲಿಗೆ ನಿಲ್ಲಿಸ್ಕೊಳ್ಳೋದು. ನಾಟ್ ಇವನ್ ಗೋಕಾಕರು, ಹಿ ವಾಸ್ ಐ ನ್ಯೂ ಗೋಕಾಕ್, ನಾಟ್ ರಿಯಲಿ ವೆಲ್, ಬಟ್ ಈಸ್ ಅ ವೆರಿ ಗುಡ್ ಇಂಗ್ಲೀಷ್ ಸ್ಕಾಲರ್ ಆಲ್ಸೋ. ಭಾಳ ದೊಡ್ಡ ಸ್ಕಾಲರು. ಎಷ್ಟು ದೊಡ್ಡ ಸ್ಕಾಲರ್ ಅಂದರೆ ಬಹುಶಃ ಒಬ್ಬರೇ ಕಾಣುತ್ತೆ. ಆಕ್ಸ್ಫರ್ಡಲ್ಲಿ ಪರೀಕ್ಷೆ ಬರೀಬೇಕು ಅವರಿಗೆ ಅನಾರೋಗ್ಯ ಆಯಿತು, ಪರೀಕ್ಷೆಗೆ ಹೋಗಲೇ ಇಲ್ಲ. ಪರೀಕ್ಷೆಗೆ ಹೋಗದೇ ಇದ್ದರೂ ಕೂಡ ಅವರ ಅದುವರೆಗೆ ಏನು ಕೆಲಸ ಮಾಡಿದ್ದಾರೆ ಇಟ್ಕೊಂಡು ಅವ್ರಿಗೆ ಫಸ್ಟ್ ಇನ್ ಫಸ್ಟ್ ಕೊಟ್ಟರು. ಅದು ಆಕ್ಸ್ಫರ್ಡ್ಗೂ ಅದು ಕೀರ್ತಿ ತರುವಂತಾನೆ. ಯಾಕೆಂದರೆ ಯಾರೋ ಒಬ್ಬ ಭಾರತೀಯ ಹುಡುಗ ಪರೀಕ್ಷೆಗೆ ಬರೀದಿದ್ದವನಿಗೆ ಅವನಿಗೆ ಪ್ರಥಮ ದರ್ಜೆಯಲ್ಲಿ ತೆರೆಗಡೆ ಅವಶ್ಯಕತೆ ಇರಲಿಲ್ಲ ಆಕ್ಸ್ಫರ್ಡ್ಗೆ. ಆದರೆ ಇವನು ಎಷ್ಟು ಚೆನ್ನಾಗಿ ಬರೆದಿದ್ರು ಅಂದರೆ ಹಿ ವಾಸ್ ಗಿವನ್ ದ ಫಸ್ಟ್ ಇನ್ ಫಸ್ಟ್. ಸೊ ಆ ಥರದ ಓದು, ವಿದ್ವತ್ತು, ಆಮೇಲೆ ಮಾತಾಡೋ ಕ್ರಮಗಳು, ಪಾಠ ಎಲ್ಲ ಇತ್ತು. ಅವರ ನಿಜವಾದ ಒಂದೇ ಒಂದು ಸಮುದ್ರದ ಆಚೆಯಿಂದ ಕೊಡದಿರುವ ಶರದಿಗೆ ಷಟ್ಪದಿಯ ದೀಕ್ಷೆಯೇನು, ವಂಡರ್ಫುಲ್. ಕೊಡದಿರುವ ಶರದಿಗೆ ಷಟ್ಪದಿಯ ದೀಕ್ಷೆಯೇನು. ಆಮೇಲೆ ಆ ಥರದ್ದು ಕೆಲವು ಇಜ್ಜೋಡು ಮೊದಲು 2-3 ಭಾಗ ಭಾಳ ಚೆನ್ನಾಗಿ ಬಂತು. ಆಮೇಲೆ ಅದು ಮುಗಿಸ್ಬೇಕು ಅಂತ ಏನೋ ಬೆಳೀತಾ ಹೋಯ್ತು ಕಾಣುತ್ತೆ. ಹಾಗಾಗಿರ್ಬೋದು. ಈಗ ನೀವು ಮೈಸೂರಿನಲ್ಲಿ ಇದ್ದ ಕಾರಣಕ್ಕಾಗಿ ಕುವೆಂಪು ಕಾವ್ಯದ ಪ್ರಭಾವ ಅಂತ ಅನ್ನೋದೇನಾದರೂ ಆಯಿತಾ? ಇಲ್ಲ. ಇದು ಕುವೆಂಪು ಒಟ್ಟು ಮೈಸೂರಿನ ಸಾಂಸ್ಕೃತಿಕ ಬದುಕನ್ನು ಆವಾಹಿಸಿಕೊಂಡ ಇಲ್ಲ. ಯಾಕಾಗಲಿಲ್ಲ ಅಂದರೆ ನನ್ನ ಊರಿಗೆ ಇವರು ನನ್ನ ಹಿರಿಯರೆಲ್ಲ ಎಲ್ಲ ಆಟೋಗಾಗಲೇ ನವ್ಯ ಶುರು ಆಗ್ಬಿಟ್ಟಿತ್ತು, ವರ್ಷ ಆಗ್ಬಿಟ್ಟಿತ್ತು. ನವ್ಯದ ಅದು ಉತ್ತುಂಗ ಕಾಲ. ಸೊ ಹಾಗಾಗಿ ಒಂದೇ ನಾನು ಆ ಕಾಲದಲ್ಲೂ ಪುಟ್ಟಪ್ಪನವ್ರ ಬಗ್ಗೆ ಅವರ ಒಂದು ಲೇಖನ ಹಿಂದೆ ಬರೆದಿದ್ದು ಜ್ಞಾಪಕ ನನಗೆ, ಕುವೆಂಪು ಮೇಲೆ. ಯಾಕಂದ್ರೆ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ನಾವು ಆಲ್ವೇಸ್ ಲೈಕ್ಡ್ ಇಟ್. ಆ್ಯಂಡ್ ಬಟ್ MGK ಅದ್ರ ಬಗ್ಗೆ ಇಲ್ಲ, MGK ಎಲ್ಲ ಅಡಿಗೆರೆ ಭಾಳ ಹಿಂದಕ್ಕೆ. ನಾನು ಕುವೆಂಪು ಕವನಗಳ ಬಗ್ಗೆ ಬಹಳ ಉತ್ಸಾಹದ ಮಾತಾದಾಗ ಏನ್ರಿ ಜಜೂನ್ ಅದನ್ನು ಚೆನ್ನಾಗಿ ಹೇಳ್ತಿರಲ್ಲ ನೀವು ಅಂತ. ಬಟ್ ನಾನು ಏನು ಅಂದರೆ
ಅವರ ಕುವೆಂಪು ಸೃಷ್ಟಿಸಿದ ಲಯಗಳು ಎಷ್ಟು ಲಯಗಳು. ಅಡಿಯ ಗೆಜ್ಜೆ ನಡುಗೆ ಹೆಜ್ಜೆ ಇಡುತ್ತ ಸುಗ್ಗಿ ಬರುತ್ತೀರಿ. ಆ ಕಾಲದಲ್ಲಿ ಎಷ್ಟು ತರಹದ ಲಯಗಳನ್ನು ಸೃಷ್ಟಿ ಮಾಡಿದ್ರು, ಎಷ್ಟು ಥರ ಹೊಸ ವಸ್ತುಗಳನ್ನು ಇಟ್ಟರು, ಹೊಸ ಕ್ರಮದಲ್ಲಿ ನೋಡಿದ್ರು. ಅದು ನನಗೆ ಇಷ್ಟವೇ ಆಗಿತ್ತು. ಆದರೆ ಈ ನವೀರು ಬಂದ ಮೇಲೆ ಅದನ್ನೆಲ್ಲ ಒಂದು ಎಲ್ಲ ರೊಮ್ಯಾಂಟಿಕ್ ಅನ್ನೋ ಒಂದು ಬ್ರ್ಯಾಂಡಿಂಗ್ ಮಾಡಿ ಅದನ್ನು ಆಯ್ತು ಕಾಣುತ್ತೆ. ಬಟ್ ನೀವು ಆಗಲೇ ವಿಮರ್ಶೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀರಲ್ಲ, ನೀವು ವಿಮರ್ಶೆ ಬರೆಯುವ ಹೊತ್ತಿಗೆ ನಿಮ್ಮ 3 ವಿಮರ್ಶಾ ಸಂಕಲನ ಬಂದಿದೆಯಲ್ಲ, ಆ ವಿಮರ್ಶೆಯ ಸಂಕಲನದಲ್ಲಿ ಯಾವ ನೋಟಕ್ರಮದಿಂದ ಒಂದು ಪಠ್ಯವನ್ನು ಮುಖಾಮುಖಿ ಹಾಕಲಿಕ್ಕೆ ಹೊರಡ್ತಿದ್ರಿ? ಈ ಬಂದೆ ಅಂತಂದರೆ ವಿಮರ್ಶೆಯಲ್ಲಿ ನಾನು ಯಾವ ಕ್ರಮದಲ್ಲಿ ಓದ್ತೀನೋ ಒಂದು ಕವನವನ್ನು ನನ್ನ ವಿಮರ್ಶೆ ಅದೇ ಕ್ರಮದಲ್ಲಿ ಇರಬೇಕಷ್ಟೆ. ಪಠ್ಯ ಮುಖ್ಯ. ಪಠ್ಯ ಬಿಟ್ಟು ಆ ಕಡೆ ಈ ಕಡೆ ಹೋಗೋದು, ನನ್ನ ಪಾಠ ಹೇಳೋ ಕಾಲದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಅವರೇನು ಹೇಳಿದ್ರು ಇವರೇನು ಹೇಳಿದ್ರು ಅದೆಲ್ಲ ಆಮೇಲೆ ಮುಂದಕ್ಕೆ ವಿಮರ್ಶೆ. ಆದರೆ ಒಂದು ಪಠ್ಯ ಮೊದಲು ವಿದ್ಯಾರ್ಥಿಗಳು ತಲುಪಬೇಕು. ಅದು ಸರಿ ಚೆನ್ನಾಗಿದೆಯೋ ಇಲ್ವೋ, ಅದಕ್ಕಿಂತ ಒಳ್ಳೇದಿದೆಯೋ ತುಂಬ ಉತ್ತಮವಾದಿದೆಯೋ ಅದೆಲ್ಲ ಆಮೇಲೆ ನೀವು ಮಾಡ್ಕೋಬೋದು. ಆದರೆ ಪಠ್ಯನ ಮುಂಚೆ ತಲುಪಿಸ್ಬೇಕು ಅವರಿಗೆ. ಪಠ್ಯ ತಲುಪಿಸೋದು ಒಂದು ಸಹೃದಯ ಓದು ಭಾಳ ಮುಖ್ಯ. ಖಂಡಿತವಾಗಿ. ಅದು ಇಲ್ಲದೆ ನೀವು ನನಗೆ ಈ ಪದ್ಯ ಚೆನ್ನಾಗಿಲ್ಲ ಅಂತ ಮೊದಲೇ ಅಂದ್ಕೊಂಡ್ಬಿಟ್ಟು ಅದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನವಾಗಲ್ಲ. ಸೊ ನಾನು ವಿಮರ್ಶೆಯ ಬರವಣಿಗೆ ಕೂಡ ನಾನು ಒಂದು ಓದೋ ಕ್ರಮಕ್ಕೂ ನನ್ನ ಬರವಣಿಗೆ ಕ್ರಮಕ್ಕೂ ವ್ಯತ್ಯಾಸ ಇಲ್ಲ ಅಂತ ಕಾಣುತ್ತೆ. ಬಹುಶಃ ಆ ಕಾರಣಕ್ಕೆ ನಾನು ವಿಮರ್ಶೆಗೆ ಭಾಳ ದೊಡ್ಡ ಗೌರವಗಳು ಬಂದಿಲ್ಲ. ಈ ಥರ ಬಂದಿರ್ಬೋದು, ಏನಂದ ಪ್ರಶಸ್ತಿ, ಆ ಪ್ರಶಸ್ತಿ, ಪ್ರಶಸ್ತಿ ಬಂದಿರ್ಬೋದು. ಆದರೆ ಓದುಗ ವರ್ಗದಲ್ಲಿ ಅಂದರೆ ಇವೇನಂತೀರಿ, ಆಧುನಿಕ ಮಾಡರ್ನ್ ಇವತ್ತಿನ ಆ ಥರದ್ದು ನನಗೆ ಇರಲಿ ಅದು ಬರಬೇಕು ನನಗೆ ಅನಿಸೇ ಇಲ್ಲ. ನನಗೆ ಬೇಸಿಕಲಿ ಪೊಯೆಟ್ರಿಯ ಕಡೆಗೇ ಕಾವ್ಯ ಓದೋ ಕ್ರಮದಲ್ಲಿ ನಿಮ್ಮ ವಿಮರ್ಶೆ ಮಾತಿ ಬರ್ದಾಗೆ ನೀವು ಕಾವ್ಯ ಓದಿ ನೀವು ಯಾವ ಸಿದ್ಧಾಂತಗಳು ನಿಮಗೆ ಯಾವ ಪೌರಾತ್ಯ ಪಾಶ್ಚಿಮಾತ್ಯ ಯಾವ ಸಿದ್ಧಾಂತವೂ ಬೇಡ. ಪದ್ಯ ಓದಿದಾಗ ಮಾಸ್ತಿಗೆ ಏನು ಅನ್ನಿಸ್ತು ನೋಡಿ, ಅದ್ಭುತ. ಅದು ಬೇಂದ್ರೆ ಪ್ರಪಂಚ ನೋಡೋ ಕ್ರಮ ಇದೆಯಲ್ಲ, ನಿಜವಾದ ಕವಿಗೆ ಎಲ್ಲನೂ ಒಂದೇ, ಹಾಡು ಒಂದೇ, ಬೆಳಕು ಒಂದೇ, ಹಕ್ಕಿನೂ ಒಂದೇ, ಗಿಡನೂ ಒಂದೇ, ಎಲ್ಲನೂ ಅನ್ನೋ ಒಂದು ಗ್ರಹಿಕೆ ಇದೆಯಲ್ಲ, ಆ ಗ್ರಹಿಕೆ ಬೇಂದ್ರೆಯಲ್ಲಿ ಇದೆ ಅಂತ ಮಾಸ್ತಿಯರು ಗೊತ್ತಾದಾಗ ಅದನ್ನು ಯಾವ ಸಿದ್ಧಾಂತದ ಸಹಾಯವೂ ಇಲ್ಲದೆ ನೇರನೇ ಹೇಳ್ತಾರೆ. ಹೌದು, ಅದು ಸರಿಯಾದ ವಿಮರ್ಶೆ ಕ್ರಮ ಅಂತ ನನಗೆ ಅನಿಸ್ತಾ ಇತ್ತಪ್ಪ. ಬಟ್ ನೀವು ಕನ್ನಡದಿಂದ ಇಂಗ್ಲೀಷ್ಗೆ ಮತ್ತು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿದಿರಲ್ವ, ಕನ್ನಡದಿಂದ ಇಂಗ್ಲೀಷ್ಗೆ ಮಾಡುವಾಗ ಒಂದು ಪರಕೀಯವಾದ ನನ್ನದಲ್ಲದ ಭಾಷೆಯವರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ. ಇಂಗ್ಲೀಷ್ನಿಂದ ತರುವಾಗ ಕನ್ನಡದ ಜಾಯಮಾನಕ್ಕೆ ಒಗ್ಗುವ ಹಾಗೆ ತರಬೇಕು. ಇದಲ್ಲದೇ ಬೇರೆ ಯಾವ ಥರದ ಚಾಲೆಂಜಸನ್ನು ಫೇಸ್ ಮಾಡಿದೆ ಅಥವಾ ಏನು ವ್ಯತ್ಯಾಸ ಅವೆಲ್ಲರ ಮಧ್ಯೆ ಒಂದು ಹೇಳಿ. ನಾನು ಈ ಅನುವಾದ ನಾನು ಬರೆದಿದ್ದೀನಿ ಆ ವಿಷಯನ. ಅನುವಾದಗಳು ತುಂಬ ಚೆನ್ನಾಗಿದ್ದಾಗ ಮೂಲ ಲೇಖಕ ಮರ್ತೇ ಹೋಗ್ತಾನೆ. ಈಗ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಎಲ್ಲ, ಹೌದು, ಅದನ್ನು ಬರೆದವರು ಇಂಗ್ಲೀಷ್ ಬರೋರಿಗನ್ನಪ್ಪ ಅಂತ ಯಾರಿಗೂ ಗೊತ್ತಿಲ್ಲ. ಹೌದು ಹೌದು. ಆಷಾಢಭೂತಿ 3 ಥರ ಇರೋ ನಾಟಕ, ಹೌದು, ಅದು ಇದು ಫ್ರೆಂಚ್ ನಾಟಕ ಇಲ್ಲ. ಇದು ಒಂಥರ ಹಿಂದೆ ಹೇಳಿದೆ, ಇದು ಈ ಆಪೋಸ್ನ ತಗೊಂಡಾಗೆ ಮೂಲ ಲೇಖಕ ನಾಪತ್ತೆ. ನಿಮ್ಮಲ್ಲಿ ಅನ್ಯ ಕೂಡ ಹಾಗಾಗಿದೆ, ಅದು ಕಾಮೂನ ಅನ್ಯ ಕೂಡ ಹಾಗೆ ಆಗಿದೆ ಅಂತ. ಹೌದು, ಇರ್ಬೋದು, ಗೊತ್ತಾಗಲಿಲ್ಲ. ಸೊ ಆಮೇಲೆ ಅನುವಾದ ಹೇಳಿ ಅದೊಂಥರ ಕಾಯಿಲೆ. ಏನಾಗುತ್ತೆ, ನೀವು ಅನುವಾದ ಮಾಡಬೇಕಾದ್ರೆ ನಿಮ್ಮ ಮೂಲ ಲೇಖಕನ ಯೋಚನಾ ಕ್ರಮ, ಬರವಣಿಗೆ ಕ್ರಮ, ಇದನ್ನೆಲ್ಲ ನೀವು ಅದನ್ನು ಯೋಚನೆ ಮಾಡ್ತಾ ಇರಬೇಕು. ನಿಮ್ಮದನ್ನು ನೀವು ಯೋಚನೆ ಮಾಡೋಂಗಿಲ್ಲ. ಅಪ್ಪ ಅವನೇನು ಹೇಳಿದ್ದಾನೆ, ಹೇಗೆ ಹೇಳಿದ್ದಾನೆ, ಅದನ್ನು ಯಥಾವತ್ತಾಗಿ ಮಾಡೋಕ್ಕಾಗುತ್ತೆಯೋ ಅಂತ ಅವ್ರ ಯೋಚನೆಗಳನ್ನ ಮಾಡ್ತಾ ಇರ್ತೀನಿ.
ನೀವು ತುಂಬ ವರ್ಷ ಈ ಅನುವಾದಗಳು ಮಾಡ್ತಾ ಇದ್ದರೆ ನೀವು ಯಾವಾಗಲೂ ಬೇರೆಯವರ ವಿಚಾರಗಳು, ಬೇರೆಯವರ ರಚನಾಕ್ರಮಗಳು, ಬೇರೆಯವರ ಮೌಲ್ಯಗಳು ಇದನ್ನೇ ನೀವು ಪುನರಾವರ್ತನೆ ಮಾಡ್ಕೊಂಡಿರೋದ್ರಿಂದ ನಿಮ್ಮಲ್ಲಿ ಇರಬಹುದಾದ ಸ್ವಂತಿಕೆ ಹೋಗ್ಬಿಡುವುದು, ಮುಕ್ಕಾಗುತ್ತೆ ಅದು. ಯಾಕೆಂದರೆ ಇನ್ನೊಂದು, ಸ್ವಂತ ಬರವಣಿಗೆಗಿಂತ ಅನುವಾದ ಸುಲಭ. ನಿಮಗೆ ಭಾಷಾ ಶಕ್ತಿ ಹೊಂದಿದ್ದರೆ ನಿಮಗೆ ಇಫ್ ಯು ನೋ ಇಂಗ್ಲೀಷ್ ಕನ್ನಡ ಎರಡರಲ್ಲಿ ಕೌಶಲ್ಯ ಇದ್ದುಬಿಟ್ರೆ ಅಂಥ ದೊಡ್ಡ ಸವಾಲುಗಳೇನಲ್ಲ. ಏನು ಭಾಳ ದೊಡ್ಡ ಕವಿ ಮಾಡಬೇಕಾದ್ರೆ ನೀವು ತುಂಬ ಏನೋ ಶೇಕ್ಸ್ಪಿಯರ್ ಮಾಡಬೇಕಾದ್ರೆ ಅಂಥ ಕಡೆಗೆ ನೀವು ತುಂಬ ಎಚ್ಚರವಾಗಿ ಮಾಡಬಹುದು, ಅದು ಕಷ್ಟವಾಗ್ಬೋದು. ಸೊ ಅನುವಾದಗಳು ಮಾಡೋದು ಅದರ ಅಗತ್ಯ ಇರ್ಬೋದು. ಈಗ ಅನುವಾದಗಳಿಲ್ಲದೆ ಇದ್ದರೆ ನಾವಿಲ್ಲಿ ಟಾಲ್ಸ್ಟಾಯ್ ಎಲ್ಲಿ ಓದ್ತಾ ಇದ್ವಿ, ಡಾಸ್ಟೋವೆಸ್ಕಿ ಎಲ್ಲಿ ಓದ್ತಾ ಇದ್ವಿ. ಆದರೆ ಇವತ್ತು ನೋಡಿ ನಾವು ಓದ್ತೀವಲ್ಲ, ಅದನ್ನು ಯಾರು ಅನುವಾದ ಮಾಡಿದ್ರು ನನಗೆ ಹೆಸರು ಜ್ಞಾಪಕವೇ ಇಲ್ಲ. ಡಾಸ್ಟೋವೆಸ್ಕಿನಾಗಲಿ ಟಾಲ್ಸ್ಟಾಯ್ನಾಗಲಿ ಯಾರೋ ಚೆನ್ನಾಗಿ ರಷ್ಯನ್ನು ಇಂಗ್ಲೀಷ್ ಬರೋರೇ ಮಾಡಿರ್ತಾರೆ. ಆದರೆ ಪಾಪ ಅವರುಗಳ ಹೆಸರು ನನಗೆ ನೆನಪೇ ಇರೋಲ್ಲ. ಇದೇ ಟಾಲ್ಸ್ಟಾಯ್ ಅಂತ ಅಂದ್ಕೊಂಡು ಓದ್ಕೋತೀವಿ ನಾವು. ಸೊ ಅದರಿಂದ ಲಾಭ ಇದೆ. ಆದರೆ ಅನುವಾದ ಮಾಡೋರಿಗೆ ವೈಯಕ್ತಿಕವಾಗಿ ಅವ್ರಿಗೇನೋ ಹಣವೋ ಹೆಸರೋ ಇಷ್ಟು ಬರ್ಬೋದು. ಆದರೆ ಐ ಥಿಂಕ್ ಇಟ್ ಡಸ್ ಡ್ಯಾಮೇಜ್. ನಿಮ್ಮ ಸ್ವಂತ ಕವಿತಾ ಶಕ್ತಿ ಬರವಣಿಗೆ ಇದು ಅದಕ್ಕೆ ಸ್ವಲ್ಪ ಪೇಟೆ ಬೀಳುತ್ತೆ ಕಾಣುತ್ತೆ. ಈ ನವ್ಯರ ಕಾಲದಲ್ಲಿ ಪಶ್ಚಿಮದಿಂದ ಬಂದ ಸಿದ್ಧಾಂತಗಳನ್ನು ತೆಗೆದುಕೊಳ್ಳುವ ಒಂದು, ಅದರ ಜೊತೆಗೆ ಮುಖಾಮುಖಿಯಾಗುವ, ಅದನ್ನು ತಗೊಂಡು ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ ಅಂತ ಅನ್ನೋದು ಶುರುವಾಯ್ತಲ್ಲ, ಅದರಿಂದ ಕನ್ನಡ ಕಳ್ಕೊಳ್ತು ಅಂತ ಹೇಳಿದರೆ ಖಂಡಿತವಾಗಿ ಅದನ್ನು ಮತ್ತೆ ವಾಪಸ್ ಕಟ್ಟುವ ಕ್ರಮ ಹೇಗೆ ಸರ್? ಅದು ಪರಕೀಯವಾದ ಈ ಆಲೋಚನಾ ಕ್ರಮ ಏನು ಅಂತಂದರೆ, ಈಗ ಹೀಗೆ ಇಟ್ಕೊಳ್ಳಿ, ನಾನು ನನ್ನ ಮೆಟಫಿಸಿಕಲ್ ಪೋಯಿಟ್ರಿ, ಶೇಕ್ಸ್ಪಿಯರ್ ಪೋಯಿಟ್ರಿ ಎಲ್ಲ ಬರೆದುಬಿಟ್ಟು ಹೊಸ್ತರ ಬರೀಬೇಕು ಅಂದ್ರೆ ಏನು ಅಂತ ಹೇಳೋಕ್ಕಾಗುತ್ತೆ. ಅದು ಕಷ್ಟ ಆಗುತ್ತೆ. ಯಾಕೆಂದರೆ ಅದು ಇಟ್ ಇಸ್ ಬಿಕಮ್ ಪಾರ್ಟ್ ಆಫ್ ಅವರ್ ಗರ್ಲ್ಸ್. ಹೌದು, ಒಂದು ಪರಂಪರೆಯ ಅದು ಭಾಗವಾಗಿ ಯೋಚನಾ ಕ್ರಮದಲ್ಲೇ ಬಂದುಬಿಟ್ಟಿದೆ ಅದು. ಅದರಿಂದ ಅದನ್ನು ಬಿಟ್ಟು ಏನು ಬಿಟ್ಟರೆ ಆಯಿತು, ನೀವು ಜಾನಪದಕ್ಕೆ ಹೋಗ್ಬೇಕಾಗುತ್ತೆ. ಫೋಕ್ ಆಯಿತು, ಅದಕ್ಕೆ ತುಂಬ ಮಿತಿಗಳಿವೆ ಫೋಕ್ಗೆ. ಮತ್ತು ಫೋಕ್ ಕೂಡ ಗತ ಅಲ್ವಾ ಆ್ಯಕ್ಚುಲಿ? ಅದು ವರ್ತಮಾನದಲ್ಲಿ ಅಷ್ಟೇ ಅದು ಆ ತರಹದ ಕೆಲಸ ಆಗಬೇಕೇನೋ. ಆದರೆ ಅದು ಆಗೋದು ಕಷ್ಟ ಕಾಣುತ್ತೆ. ಬಹುಶಃ ನಮ್ಮೊಳಗೇ ನಾವು ಬೇರೆ ಬರವಣಿಗೆಯ ರೀತಿಗಳನ್ನು, ವಸ್ತುಗಳನ್ನು ಹುಡುಕೊಂಡ್ರೆ ಆಗಬಹುದೇನೋ. ಅದರ್ವೈಸ್ ಕಷ್ಟ ಆಗುತ್ತೆ ಕಾಣುತ್ತೆ. ಈಗ ಏನು ಬರೀತಾ ಇದ್ದೀರಿ? ಏನು ಪ್ಲ್ಯಾನ್ ನೀವು ಬರವಣಿಗೆ ಮಾಡುವ ಕ್ರಮ ಹೇಗೆ? ಅಲ್ಲ, ಹೇಳ್ದಾನೆ ಈಗ ಕಡೆಯಲ್ಲೇ ಬರೀತಾ ಇರೋದು ಅಂದರೆ ಕೊನೆಗಾಲದ ಕವಿತೆಗಳು. ದೇ ಆರ್ ಸೈಟ್ಲಿ ಕವಿತೆಗಳನ್ನು ಪ್ಲ್ಯಾನ್ ಮಾಡಿ ಬರೀಲಿಕ್ಕಾಗಲ್ಲ. ಇಲ್ಲ, ಬಟ್ ಒಂಥರ ಇಟ್ಸ್ ಎ ಕೈಂಡ್ ಆಫ್ ಸಿಕ್ ಮೈಂಡ್. ಅಂದರೆ ಮೇ ಬಿ ಯು ಥಿಂಕ್ ಯು ಹ್ಯಾವ್ ಲಿವ್ಡ್ ಲಾಂಗ್ ಇನಫ್ ಆ್ಯಂಡ್ ಸೊ ಯು ಹ್ಯಾವ್ ಟು ಸೇ ಗುಡ್ ಬೈ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಸೊ ಅದರಿಂದ ಅಪ್ಪ ಇದು ಹ್ಯಾಗೆ ಕಾಣುತ್ತೆ, ಈಗ ನನಗೆ ನಾನು ಹ್ಯಾಗೆ ಕಾಣ್ತೀನಿ, ನನ್ನ ಸುತ್ತ ಇರೋರು ಹ್ಯಾಗೆ ಕಾಣ್ತಾರೆ, ಈ ತರಹದ ಯೋಚನೆಗಳಿರೋದ್ರಿಂದ ಒಂದು ಕಾವ್ಯ ಇದರಲ್ಲಿ ಒಂದೇನ ಬರ್ತೀವೋ ಅಂದರೆ ಈ ಬುದ್ಧಿಸ್ಟ್ ಲಿಟ್ರೇಚರ್ ಬಗ್ಗೆ ಹೆಚ್ಚು ಮೊದಲಿತ್ತು, ಈಗ ಜಾಸ್ತಿ ಆಗಿದೆ ಆತಂಗಿದು. ಮೊನ್ನೆ ಒಂದು ಕಾಪಿ ಕೊಡ್ತೀನಿ ಹೋಗಕ್ಕೆ ಮುಂಚೆ. ಬುದ್ಧನ ಅಲ್ಲಿ ಏನು ಸಮಸ್ಯೆ ಅಂದರೆ, ನಮಗೆ ಪಾಳಿ ಭಾಷೆಯಲ್ಲಿ ಅಚ್ಚಾದರೆ ಅದು ಸ್ವಲ್ಪ ಸಂಸ್ಕೃತ ಥರ ಸ್ವಲ್ಪ ಗೊತ್ತಾಗುತ್ತೆ ಅದನ್ನು. ಸೊ ಅದನ್ನು ಪಾಳಿ ರಾಜರತ್ನ ಮತ್ತು ಅವರು ಭಾಳ ಹಿಂದಕ್ಕೇ ಮಾಡಿದ್ದಾರೆ. ಆದರೆ ಹೆಚ್ಚು ಕೆಲಸ ಆಗಬೇಕು. ಆಗೋದಕ್ಕೆ ಪಾಳಿಯನ್ನು ಸಮರ್ಥವಾಗಿ ಕಲ್ತೋರು ಬೇಕು. ಬುದ್ಧನ ರೈಟಿಂಗ್ ರೆಲೆವೆಂಟ್ ಫಾರ್ ಆಲ್ ಟೈಮ್. ನೀವು ಏನಂತಂದರೆ ಈ ಕೆಲವು ಮೂಲಭೂತ ಸಮಸ್ಯೆಗಳಿವೆ. ಬೌದ್ಧ ಧರ್ಮ ಕಿಲುವಾಗಿ ಹೋಗೋಕ್ಕೆ ಒಂದು ದೊಡ್ಡ ಕಾರಣ ಅಂದರೆ ನನಗನ್ಸೋದು ಬುದ್ಧ ಅನಾತ್ಮವಾದಿ.
ಹೌದು. ಆತ್ಮ ಅನ್ನೋದಿಲ್ಲ, ಹೌದು. ದೇವರು ಇಲ್ಲ, ಸ್ವರ್ಗ ನರಕ ಇಲ್ಲ. ಏನಿದ್ರು ಲೋಕ ಮನಸ್ಸು. ನೀವು ಏನಾಗಿದ್ದೀರೋ ಅದು ನಿಮ್ಮ ಮನಸ್ಸಿನ ನಿಮ್ಮ ಯೋಚನೆಗಳ ಕ್ರಮ ಅಷ್ಟೇ. ಆಮೇಲೆ ಈ ಶರೀರ ಒಂದು ಸಂಯುಕ್ತ ವಸ್ತುಗಳಿಂದ ಆಗಿರೋದು, ಕಾಂಪೌಂಡ್ ಸಂಯುಕ್ತ ಆದ್ದರಿಂದ ಅದು ವಿಘಟಿತ ಆಗಲೇಬೇಕು. ಸಾವು ನಿಮಗೂ ದೇವರಿಗೂ ಸಂಬಂಧ ಇಲ್ಲ. ಇದು ಶರೀರದ ಹುಟ್ಟೆ ಅಷ್ಟು ಅಸ್ತಿತ್ವವೇ ಹಾಗೆ ವಿಘಟಿತ ಆಗಲೇಬೇಕು. ವಿಘಟಿತ ಆಗಬೇಕಾದ್ರಿಂದ ನೀವು ದುಃಖ ಪಡೋ ಕಾರಣ ಇಲ್ಲ. ಆದರೆ ವಿಘಟಿತ ಆಗೋಕ್ಕೆ ಮುಂಚೆ ನಿನಗೆ ಯಾವತ್ತು ತೊಂದರೆ ಕೊಡ್ತೀವಿ ಅಂತ ತಿಳ್ಕೊಂಡು ಅದಕ್ಕೆ ಅನುಸರವಾಗಿ ನಡಿಬೇಕು. ಸೊ ಬುದ್ಧನ ಹೆಚ್ಚು ಕನ್ನಡಕ್ಕೆ ತರೋದು ಒಳ್ಳೆಯದು. ಬುದ್ಧನ ಇದು ಸರ್, ಇಷ್ಟೊತ್ತು ತಮ್ಮ ಬರವಣಿಗೆ ನೀವು ಬಗ್ಗೆ, ಇಷ್ಟೊತ್ತು ನೀವು ಸಾಹಿತ್ಯದ ಬಗ್ಗೆ ವಿಶ್ವಾಸದಿಂದ ಬೆಂಗಳೂರಿಂದ ಬಂದು ಪ್ರೀತಿಯಿಂದ ಕೂತು ನೀವು ಇಷ್ಟು ಪ್ರಶ್ನೆಗಳು ಕೇಳಿದ್ದು ನನಗೇನೋ ಸ್ವಲ್ಪ ನೆನಪಿರೋಷ್ಟು ಜ್ಞಾಪಕ ಬಂದಷ್ಟು ಬಹುಶಃ ಅದನ್ನ ನನಗೆ ಏನು ಅನ್ನಿಸ್ತೋ ಅದನ್ನು ನಮಗೆ ಹೇಳಿದ್ದೀನಿ. ಅದರಿಂದ ನನಗೇನು ಆ ಸಂತೋಷವೇ ಅದು. ನೀವು ಬಂದಿದ್ದು, ಟೈಮ್ ಕೊಟ್ಟಿದ್ದು, ಮಾತಾಡಿದ್ದು ನನಗೆ ಭಾಳ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು. ಐ ಥ್ಯಾಂಕ್ ಯು ಆಲ್.